ಮಂಜು ಮಂಜು ಬಲೆ 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 ಬೇಡ ಇಂಟ್ರಿ ಬೇಡ ಬಲೆ 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 ಹೌದಾ? ಮಂಜು ಮಂಜು ಬಲೆ ಲಕ್ಕೆ ದಲ್ ದಲ್ ಜೋಲಿ ದಲ್ 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 ಜೋಲಿ ಬಲೆ ಲಕ್ಕೆ ಹೋಯ್ ಆಯ್ತಂದಪ್ಪ. ವೀಕ್ಷಕರೇ, ಇವತ್ತು ಕಂಬಳ ಕ್ರೀಡೆಯಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ನಾಗರಾಜ್ ಶೆಟ್ಟಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಕಂಬಳದಲ್ಲಿ ಮಾತ್ರ ಅಲ್ಲ, ಕೋಳಿ ಸಾಕಣೆಯಲ್ಲೂ ಕೂಡ ಸಾಕಷ್ಟು ಹೆಸರನ್ನು ಮಾಡಿದ್ದಾರೆ. ನೋಡಿ, ನಮ್ಮ ತೋಟ ನೋಡ್ತಿರ್ಬೋದು. ಈ ತೋಟದಲ್ಲಿ ಸಾಕಷ್ಟು ಕೋಳಿಗಳನ್ನು ಸಾಕಿದ್ದಾರೆ. ಆ ಕೋಳಿ ಸಾಕಣೆ ಬಗ್ಗೆ ಒಂದಷ್ಟು ತಿಳ್ಕೊಳ್ಳುವ, ಕಂಬಳದ ಬಗ್ಗೆ ಒಂದಷ್ಟು ಕೇಳುವ. ಈಗ ನಮ್ಮ ಜೊತೆನೇ ಇದ್ದಾರೆ ನಾಗರಾಜ್ ಶೆಟ್ಟಿ ಅವರು. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಪರವಾಗಿಲ್ಲ, ಆರಾಮ? ಆರಾಮ ಆರಾಮ ಆರಾಮ. ಈಗ ನಿಮ್ಮ ಕೋಳಿ ಸಾಕಣೆ ನಾವು ನೋಡ್ಬೇಕಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಬಂದಿದೆ. ಬನ್ನಿ ನೋಡುವ. ತಿಳಿಸ್ಕೊಡ್ತೀರಾ? ಬನ್ನಿ ನೋಡುವ. ಹಾ, ಕೋಳಿ ಸಾಕುದಾ ಹೇಗೆ? ಅದು ಒಂದು ಕಡೆಯಲ್ಲಿ ಅಲ್ಲ, ತುಂಬಾ ಕಡೆಯಲ್ಲಿ ಉಂಟು. ಒಂದೇ ಕಡೆಯಲ್ಲಿ ಅಂದ್ರೆ ಇಲ್ಲಿ ಮಾತ್ರ ಅಲ್ಲ, ಅಲ್ಲಿ ಹೋದ್ರ ಮರಿಗಳು ಅಲ್ಲಿ ಇದೆ. ನಾವೀಗ ಫಸ್ಟ್ ಬರ್ತಾ ಇರೋದಷ್ಟೇ. ಇಲ್ಲಿ ಫಸ್ಟ್ ಮತ್ತೆ ಒಂದು ಮರಿಗಳು ಅಲ್ಲಿ ಇದೆ. ಮರಿಗಳು ಅಂದ್ರೆ ನೀವು ಇಲ್ಲೇ ಬ್ರೀಡ್ ಮಾಡ್ದಾ? ಇಲ್ಲಿ ನಾವೇ ಮಾಡೋದು, ಎಂತ ಮಾಡುದು? ನೀವು ಬ್ರೀಡ್ ಮಾಡಿ ಹೌದೌದು. ಸೇಲ್ ಮಾಡ್ತೀರಾ? ಸೇಲ್ ಮಾಡ್ತೇವೆ. ಸೇಲ್ ಮಾಡ್ತೀರಾ? ಹೌದು. ಈಗ ಎಷ್ಟಿದೆ ನಮ್ಮ ಹತ್ರ ಕೋಳಿ ಟೋಟಲ್? ಮತ್ತೆ ಒಂದು 2,000 ಮರಿಗಳಿದೆ. ಮರಿ ಮರಿ ಅಂದ್ರೆ ಒಂದು 3 ದಿನದ್ದು, ಮತ್ತೆ ಒಂದೂವರೆ ವರ್ಷ ತನಕ. ಅಂದ್ರೆ ಮರಿಗಳನ್ನ ಸೇಲ್ ಮಾಡ್ತೀರಾ ಅಥವಾ? ಮರಿ ಇಲ್ಲ, ದೊಡ್ಡದು ಮಾತ್ರ. ದೊಡ್ಡದು ಮಾತ್ರ? ದೊಡ್ಡದು ಮಾತ್ರ. ಅಂದ್ರೆ ಹೆಂಟೆ ಮತ್ತೆ ಇದು ಕೂಡ ಅಷ್ಟೇ? ಎಂಟಕ್ಕೆ 7,000, ಮುಂಜಾಕ್ಕೆ ಅದು ಏಟಕ್ಕೆ 7,000, ಇದಕ್ಕೆ 13,000. 13,000 ಒಬ್ಬನಿಗೆ ಕೊಡುದು. 13,000 ಒಂದು ಕೋಳಿಗೆ? ಒಂದು ಕೋಳಿಗೆ. ಒಂದು ಕೋಳಿಗೆ 13,000. ನಮ್ಮ ನಾಟಿ ಹುಂಜಾಕಿ 13,000, ಏಟಕ್ಕೆ 7,000, ಏಟಿಗೆ 7,000. ಯಾವ್ದು ಬೇಕಾದ ತಗೊಳ್ಬೋದು ಅವರಿಗೆ? ಯಾರಿಗೆ ಅಂದ್ರೆ ಬಂದವರು ಯಾವ್ದು? ಇಲ್ಲ, ಬಂದವರಿಗೆಲ್ಲ ಕೊಡುದಿಲ್ಲ. ಒಬ್ಬನೇ ಬಂದು ಕೊಂಡೋಗ್ಬೇಕು, ಅವನು ಸೇಲ್ ಮಾಡುದು. ಆತರ ಆತರ ಹೊರಗಿನ ಜನಕ್ಕೆ ಸೇಲ್? ಇಲ್ಲ ಇಲ್ಲ ಇಲ್ಲ, ಎಲ್ಲ ಬರ್ಲಿಕ್ಕಿಲ್ಲ. ಹೋಲ್ಸೇಲ್ ಅಲ್ಲಿ? ಹೋಲ್ಸೇಲ್ ಅಲ್ಲಿ ಒಬ್ಬನಿಗೆ ತುಕ್ಕೊಟ್ಟನವನಿಗೆ ಕೊಡುದು. ನೀವು ಬೇರೆ ಹಿಂದೆ ಬೇರೆಯವರು ಸೇಲ್ ಮಾಡಲ್ಲ? ನಾವು ಮಾಡುದಿಲ್ಲ. ಓಕೆ. ನಾವು ವ್ಯಾಪಾರ ಮಾಡುದಿಲ್ಲ ಯಾರ ಹತ್ರ ಸಹ. ಇಲ್ಲ. ಬನ್ನಿ. ಇದು ಮರಿಗಳು ದೊಡ್ಡದು ಆಚೆ ಇದೆ. ಇದು ಮರಿಗಳ? ಇದು ಮರಿಗಳು, ಇದು ಮರಿ. ಇದಕ್ಕೆ ಇನ್ನೊಂದು 5 ತಿಂಗಳು 6 ತಿಂಗಳು ಬೇಕು. ಈಗ ಎಷ್ಟು ವರ್ಷ ಮರಿ ಇದು ಹಾಗಾದ್ರೆ? ಇದೊಂದು 6 ತಿಂಗಳು 7 ತಿಂಗಳು 8 ತಿಂಗಳು 6 ತಿಂಗಳ ಮೇಲೆ 9 ತಿಂಗಳ ಕೆಳಗಡೆ ಈ ರೇಂಜ್ ಅಲ್ಲಿ ಉಂಟು. ಇದೆಲ್ಲ ಒಂದು 8 ತಿಂಗಳಾಯ್ತು. 8 ತಿಂಗಳಾಯ್ತು ಇದಕ್ಕೆ? ನೋಡಿ, ಅದೊಂದು 5 ತಿಂಗಳು ಚಿಕ್ಕದು ಕಡ್ಲ ಹಾಗೆ. ಒಬ್ರಿಗೆ ಕೊಡ್ತೀರಾ ಇದನ್ನೆಲ್ಲ ದೊಡ್ಡದು ಮಾಡಿ? ದೊಡ್ಡದು ಮಾಡಿ ಒಬ್ಬರಿಗೆ ಕೊಡ್ತೀರಾ? ಅವ್ರು ಮತ್ತೆ ಬೇರೆ ಸೇಲ್ ಮಾಡ್ತಾರೆ? ಅವ್ರಿಗೊಂದು ಸ್ವಲ್ಪ ರೆಡಿ ಮಾಡ್ಬೇಕು. ಅವರು ಒಂದು 5-6 ದಿನ ಮತ್ತೆ ಅವ್ರು ಸೇಲ್ ಮಾಡ್ತಾರೆ. ಅವ್ರು ಸೇಲ್ ಮಾಡ್ತಾರೆ, ನಾವು ಸೇಲ್ ಮಾಡುದಿಲ್ಲ. ಸೇಲ್ ಮಾಡುದಿಲ್ಲ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ ಸರ್? ಇದು 2014 ಅಂದ್ರೆ 16ರಿಂದ 16 ಅಂದ್ರು ಈಗ 26 ಅಂದ್ರು 10 ವರ್ಷ. 10 ವರ್ಷ ಆಯ್ತು. 10 ವರ್ಷದಿಂದ ಸಾಕ್ತಾ ಇದ್ದೀರಾ. ಈಗ ಟೋಟಲ್ ಒಟ್ಟಿಗೆ ಎಷ್ಟು ಕೋಳಿದೆ ಟೋಟಲ್? ಟೋಟಲ್ ಅಂದ್ರೆ ಏಟ ಹುಂಜ ಮರಿ ಗಿರಿ ಒಂದು 2,000 ಇರ್ಬೋದು. ಲೆಕ್ಕಕ್ಕಿಲ್ಲ. ಅಂದ್ರೆ ಕನಿಷ್ಠ ಅಂದಾಜು 2,000 ಇರ್ಬೋದು. 100 ಜಾಸ್ತಿ ಇರ್ಬೋದು, 100 ಕಮ್ಮಿ ಇರ್ಬೋದು, ಕಡಿಮೆ ಇರ್ಬೋದು. 2,000 ಇರ್ಬೋದು. 1,800ರಿಂದ 2,100 ತನಕ ಇರ್ಬೋದು. ಅಂದ್ರೆ ನೀವು ತೋಟದಲ್ಲಿ ಬಿಟ್ಬಿಡ್ತೀರಾ? ಸ್ವಲ್ಪ ಅಲ್ಲಿ ಸಾಕ್ತೇವೆ, ಸ್ವಲ್ಪ ಮರಿಯನ್ನು. ಅಂದ್ರೆ ಒಂದೂವರೆ ತಿಂಗಳು ಗೂಡು ಒಳಗಡೆ ಹಾಕ್ತೇವೆ, ಮತ್ತೊಂದು ಕಡೆಯಲ್ಲಿ ಹಾಕ್ತೇವೆ. ಒಂದು 4 ಸ್ಟೆಪ್ಗೆ ಬರ್ತದೆ ಅದು. ಸ್ಟಾರ್ಟಿಂಗ್ ಇಲ್ಲಿ ಮೊಟ್ಟೆ ಮರಿ ಮಾಡುದು. ಅದೇ 2ನೇ ಸ್ಟೆಪ್ ಅಲ್ಲಿ, 3ನೇ ಸ್ಟೆಪ್ ಇಲ್ಲಿ, 4ನೇ ಸ್ಟೆಪ್ ನಮ್ದು ಕಟ್ಟು ಹಾಕೋ ಜಾಗೆಯಲ್ಲಿ. ಕಟ್ಟು ಹಾಕೋ ಜಾಗ ಅದು ಬೇರೆ. ಫುಲ್ ದೊಡ್ಡ ಕೋಳಿಗಳು? ಅಲ್ಲಿ ದೊಡ್ಡ ಕೋಳಿ ಅಲ್ಲಿ ಇರುದು. ಅದಕ್ಕೆ ರೇಟ್ ಬೇರೆನಾ? ಅದಕ್ಕೆ 13,000. ಇದಕ್ಕೆ ರೇಟ್ ಇಲ್ಲ. ಇದಕ್ಕೆ ನಾವು ಕೊಡುದಿಲ್ಲ ಯಾರಿಗೆ. ಯಾರಿಗೂ ಬಂದ್ರು ಸಹ ಇದನ್ನೊಂದು 6,000ಗೆ 7,000ಗೆ 8,000ಗೆ ಕೊಡುದಿಲ್ಲ, 10,000ಗೆ ಕೊಡುದಿಲ್ಲ. ನಮ್ದು ರೇಟ್ ಒಂದೇ ರೇಟ್ 13,000. ದೊಡ್ಡದಾದ್ಮೇಲೆ ಕೊಡೋದು ನೀವು? 13,000. ಅದು ಈಗ ರೆಡಿ ಆಯ್ತು. ಅದಕ್ಕೆ ಇನ್ನೂ 1.5 ತಿಂಗಳು ಬೇಕು. ಯಾವ್ದು ಹೇಳಿ? ಇದು ಬೆಲಿ ದೀಚುದು ಮೈಪ ಅಂತ ಹೇಳ್ತಾರ? ಮೈಪ ಕೆಮ್ಮಾಯರ ಮೈಪ, ಬನಾರಿ ಕೆಮ್ಮಾಯರ ಮೈಪ ಅಂತ ಹೇಳ್ತಾರೆ ಅದಕ್ಕೆ. ಒರಿಜಿನಲ್ ಅದರದ ಕಲರ್ ಬನಾರಿ ಕೆಮ್ಮಾಯರ ಮೈಪ. ಅಂದ್ರೆ ಇದು ಊರಿನ ಕೋಳಿಗಳೇನೆ ಎಲ್ಲ? ಅಥವಾ ಎಲ್ಲಿ? ತಂದೆ ಎಲ್ಲ ತಮಿಳ್ನಾಡಿದ್ದು. ತಮಿಳ್ನಾಡು ಈರೋಡು ಕರೂರು ಆಚೆ ಇದ್ದು. ಏಟೆ ನಮ್ದು ಸ್ವಂತ ಏಟೆ. ಅಲ್ಲಿಂದ ಕೋಳಿ ತಂದು ನೀವು ಇಲ್ಲಿ ಬ್ರೀಡ್ ಮಾಡ್ತೀರಾ? ಓಕೆ. ಅದಕ್ಕೆಲ್ಲ ರೇಟ್ ಜಾಸ್ತಿ ಉಂಟು. 40,000 50,000. ಯಾವ್ದಕ್ಕೆ? ಸಂಧ್ಯಾಗೆ ಇದ್ರದ್ದು. ಈರೋಡ್ ಕೋಳಿಗಳಿಗ? ಇದು ನೋಡಿಲ್ಲ ಅವನು, ಅಲ್ಲಿ ಕ್ಲಾಸ್ ಹೋಗ್ಲಿಲ್ಲ ಅಲ್ಲಿಗೆ. ಅಡೆ ಗೊತ್ತಾರ ಅಡೆ ಬಾಯರ ಅಲ್ಲಿ ನೋಡು ಬನ್ನಿ. ಇದೆಲ್ಲ ಮರಿಗಳು. ಇದರ ತಂದೆ ಮತ್ತೆ ತಾಯಿಯನ್ನು ನೋಡುವ. ಇದೀಗ ಗೂಡಿಗೆ ಹೋಗಲ್ವಾ? ಅಲ್ಲಿಗೆ ಹೋಗ್ತದೆ, ಅಲ್ಲ ಒಳಗಡೆ ಕೂರ್ತದೆ. ಇದು ಫುಲ್ ಓಪನ್, ಎಲ್ಲಿ ಕೂರ್ಬೋದು? ಅದಕ್ಕೆ ಕೂರ್ಬೋದು. ಫುಲ್ ಲಾಕ್ ಮಾಡಿ ಇಟ್ಟಿದ್ದೀರಾ? ಅದು ಫುಲ್ ಕಬ್ಬಿಣದ ಬೇಲಿ ಅಲ್ಲ. ಏನು 4 ಎಕರೆ ಇದೆ.
ಒಂದು 4 ಎಕರೆ ಕಬ್ಬಿಣದ ಬೇಲಿ. ಈ ಪ್ರಾಣಿಗಳದ್ದು ಏನು ತೊಂದರೆ ಇಲ್ಲ. ಇಲ್ಲಿ ಏನಿಲ್ಲ ಇಲ್ಲಿ ಇದೊಂದು ಬರ್ತದೆ ಅಂತ ಪುಚ್ಚೆ, ಅದಕ್ಕಿಂತ ಕಾಡ್ಬೇಕು ಅದೊಂದು ಸ್ವಲ್ಪ ಉಪದ್ರ ಇದೆ. ಈಗ ನಾಯಿ ಹಾಕಿದ್ದೇವಲ್ಲ, ಏನ್ ತೊಂದರೆ ಇಲ್ಲ. ಈಗ 4 ಎಕರೆ ಜಾಗ ಇದೆಯಾ ಒಟ್ಟಿಗೆ? ಇದ್ರಲ್ಲಿ 4 ಎಕರೆ ಇದೆ, 3 ಎಕರೆ 80 ಸೆಂಟ್ಸ್ ಇರ್ಬೇಕು ಇದ್ರಲ್ಲಿ. ಈಗ ಬಿಟ್ರೆ ಸಾಕಿದ್ರೆ ಏನ್ ಲಾಭ ಅದ್ರದ್ದು? ಅದು ಮರಿಗಳನ್ನು ಬಿಟ್ಟು ಸಾಕ್ಬೇಕು, ಅದು ಒಳ್ಳೆ ಒಂದು ಆರೋಗ್ಯ ಅಲ್ಲಿ ಬರ್ತದೆ. ಆರೋಗ್ಯ ಎಲ್ಲ ಹುಲ್ಲು ಎಲ್ಲ ತಿನ್ಕೊಂಡು ಇರ್ತದೆ. ಇಲ್ಲಿ ನಾವು ಹಾಕಿದ್ದು ಹುಲ್ಲು ತಿಂಡಿಯನ್ನು ಮಾತ್ರ ತಿನ್ಬೇಕಲ್ಲ, ಕಟ್ಟ ಹಾಕಿದ್ರೆ. ಈಗ ಇದನ್ನು ತಿಂತದೆ, ಆಚೆ ಈಚೆ ಹೋಗಿ ಹುಲ್ಲು ತಿಂತದೆ. ಮತ್ತೆ ಮಂಟೆ ಚಿಕ್ಕ ಚಿಕ್ಕ ಇದುಂಟಲ್ಲ ಹುಳ ಎಲ್ಲ, ಅದನ್ನೆಲ್ಲ ತಿಂತದೆ. ಅದು ಅದಕ್ಕೆ ಹೆಲ್ತಿ ಆಗ್ತದೆ, ಆರೋಗ್ಯ ಆತರ. ಮತ್ತೆ ಈಗೇನೆ ಅದನ್ನು ಕಟ್ಟಾಕಿದ್ರೆ ಅದು ಅಷ್ಟೊಂದು ಸ್ಟ್ರೆಂತ್ ಆಗುದಿಲ್ಲ. ಈ ತರ ತಿನ್ಬಿಟ್ರೆ ಬೇರೆ ತಿನ್ಬಿಟ್ರೆ ಸ್ವಲ್ಪ ಸ್ಟ್ರೆಂತ್. ಅದನ್ನು ಇನ್ನು ಕಟ್ಟಾಕ್ಲಿಕ್ಕೆ ಇಲ್ಲ. ಇನ್ನು 1 ತಿಂಗಳು ಅದನ್ನು ಒಂದು ಗೂಡಲ್ಲಿ ಹಾಕ್ಲಿಕ್ಕೆ, ಓಪನ್ ಗೂಡಲ್ಲಿ ಇದನ್ನ ಮತ್ತೆ ಕಟ್ಟ ಹಾಕುದು, ಮತ್ತೆ ಕಟ್ಟಿ ಹಾಕೋದು. ಅದಕ್ಕೆ ಇನ್ನೊಂದು 2 ತಿಂಗಳು ಬೇಕು ನಾವು ಸೇಲ್ ಮಾಡ್ಲಿಕ್ಕೆ. ಅದನ್ನು ಈಗ ಎಷ್ಟು ಖರ್ಚಾಗುತ್ತೆ ಒಂದು ತಿಂಗಳಿಗೆ? ತಿಂಗಳಿಗೆ ಒಂದು 1,70,000, 1,80,000 ಹೀಗೆ ಇದೆ ಎವರೇಜ್. 1,70,000. ಅದು ಸಂಬಳ ಗಿಂಬಳ ಎಲ್ಲ ಬಂತು. ಕೆಲಸಗಾರರಿಗೆ ಸಂಬಳ 3 ಜನ ಇದ್ದಾರೆ. ಫೀಡಿಂಗ್ ಎಲ್ಲ. ಫೀಡಿಂಗ್ ಏನ್ ಕೊಡ್ತೀರಾ ಫೀಡಿಂಗ್? ಭತ್ತ ಮತ್ತೆ ಅದು ಎಂತ ಬಾಜಿರ, ಅದಕ್ಕೆ ಎಂತ ಹೇಳ್ತಾರೆ? ಬಾಜಿರ. ಇದು ಎರಡೇ, ಭತ್ತ ಮತ್ತೆ ಈ ಬೇಸಿಗೆ ಕಾಲದಲ್ಲಿ ನಾವು ಭತ್ತ ಇದು ಮಾತ್ರ ಕೊಡುದು, ಬಾಜಿರ ಮಾತ್ರ. ಮಳೆಗಾಲದಲ್ಲಿ ಜಾಸ್ತಿ ಭತ್ತ ಕೊಡ್ತೀವಿ. ಮಳೆಗಾಲದಲ್ಲಿ ಚಳಿಗೆ ಅದಕ್ಕೆ ಸ್ವಲ್ಪ ತಂಪ ಹೀಟ್ ಆಗಬೇಕು. ಈಗ ಅದಕ್ಕೆ ಸ್ವಲ್ಪ ಅಕ್ಕಿ ಆಗುದಿಲ್ಲ. ಇದು ಸ್ವಲ್ಪ ಗಟ್ಟಿ ಆಗುತ್ತಾ? ಸ್ಟ್ರಾಂಗ್ ಅದು ಭತ್ತ ಸ್ಟ್ರಾಂಗ್, ಇದು ಸ್ವಲ್ಪ ವೀಕ್. ಅದ್ರ ಈ ಟೈಮಲ್ಲಿ ಇದು ಕೊಡ್ಬೇಕು, ಇಲ್ಲದಕ್ಕೆ ಏನಾದ್ರು ಇದಾಗ್ತದೆ, ಮೋಷನ್ ಎಲ್ಲ ಹೋಗುದಿಲ್ಲ, ಗಟ್ಟಿಯಾಗಿ ಇಲ್ಲಿ ಬ್ಲಾಕ್ ಆಗ್ತದೆ. ಬಿಕ್ಕಂಡೆ ಅಂತ ಹೇಳ್ತೇವೆ ಇದಕ್ಕೆ ನಾವು ನಮ್ಮ ತುಳು ಭಾಷೆಯಲ್ಲಿ. ಏನಂತ ಗೊತ್ತಿಲ್ಲ, ಮೋಷನ್ ಬರುದಿಲ್ಲ, ಅಲ್ಲಿ ಇರ್ತದೆ ಹಿಂದ್ಗಡೆ. ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಸರ್ ಇದು ಕೋಳಿ ಸಾಕಣೆ? ನಾವಂದ್ರೆ ಚಿಕ್ಕದಿಂದ ನಮಗೆ ಇದೊಂದು ಇಂಟ್ರೆಸ್ಟ್ ಇದೆ. ತಂದೆ ತಾಯಿ ಚಿಕ್ಕ ನಮ್ಮ ಮನೆಯಲ್ಲಿ ಸಹ ಸಾಕ್ತಾ ಇದ್ರು. 2 ಏಟೆ 3 ಏಟೆ ಹಾಕೊಂಡು ಸಾಕ್ತಾ ಇದ್ರು. ಇಲ್ಲಿ ಎಲ್ಲಿ ಸೌತ್ ಕಂಟ್ರಿಯಲ್ಲಿ ಎಲ್ಲಾರ ಮನೆಯಲ್ಲಿ ಈ ಕೋಳಿ ಇದೆ. ಇಷ್ಟಿಲ್ಲ, 1 ಏಟೆ 2 ಏಟೆ 3 ಏಟೆ. ಸ್ವಲ್ಪ ಜಾಗ ಇದ್ದವರು 4-5 ಏಟೆ ಸಾಕ್ತಾರೆ. ಸ್ವಲ್ಪ ಕಮ್ಮಿ ಉಂಟು ಜಾಗ, ಅವ್ರು 1 ಏಟೆ ಸಾಕ್ತಾರೆ. ಸ್ವಲ್ಪ ಏನಿಲ್ಲ 15 ಸೆನ್ಸ್ ಉಂಟು, ಅವರು 1 ಏಟೆ ಸಾಕ್ತಾರೆ. ಅವ್ರಿಗೆ ಮನೆಗೆ ಬೇಕಾದಷ್ಟು. ನೀವು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿದ್ರಿ? ನಾವು ಅಮ್ಮ ಆ ಮನೆಯಲ್ಲಿ ಅಷ್ಟೇ ಇದ್ದದ್ದು, 5-6 ಏಟೆ, 4 ಎಕರೆ ಜಾಗ ಇತ್ತು. 5-6 ಸ್ಟಾರ್ಟ್ ಮಾಡಿದೆ ನೀವು? ಅಲ್ಲಿದ್ದದ್ದು 5-6, ಇಲ್ಲಿ ಒಂದು 4 ತಂದಿದ್ದೇವೆ. ಮತ್ತೆ ಅದು ರಪ್ಪ ಆಗ್ತದೆ, ಒಂದು ವರ್ಷದಲ್ಲಿ ಎಷ್ಟು ಬೇಕಾದ್ರೆ ಏಟೆ ಆಗ್ತದೆ, ಹೂಂಜ ಆಗುದಿಲ್ಲ. ಈಗ ಯಾರಾದ್ರೂ ನಮ್ಮ ವೀಕ್ಷಕರೆಲ್ಲ ಕೆಲವರಿಗೆ ಆಸೆ ಇರುತ್ತೆ ಈ ತರ ಸಾಕ್ಬೇಕು ಅಂತ. ಕಷ್ಟ ಉಂಟು ಅಂದ್ರೆ ಎಷ್ಟು ಜಾಗ ಬೇಕು ಇದಕ್ಕೆ. ನೋಡಿ, ನಮ್ದು ಒಂದು ಅಲ್ಲಿ ಗೂಡಿದೆ ಖಾಲಿ ಏಟೆ ಹಾಕ್ಲಿಕ್ಕೆ, ಕೊಡೊಂದು ಈಚೆ ಕಡೆ ಗೂಡಿದೆ ಅದರಲ್ಲಿ ಖಾಲಿ ಕ್ರಾಸ್ ಮಾಡ್ಲಿಕ್ಕೆ, ಕೊಡೊಂದು ಈಚೆ ಕಡೆ ಇದೆ ಖಾಲಿ ಮೊಟ್ಟೆ ಮಾಡ್ಲಿಕ್ಕೆ. ಆ ಮೊಟ್ಟೆ ಮಾಡಿದ ಮರಿಯನ್ನು ಕೊಂಡೋಗಿ ಹಾಕ್ಲಿಕ್ಕೆ ಇನ್ನೊಂದು ಜಾಗ ಬೇಕು. ಅದಕ್ಕೆ ಯಾವ್ದು ಪೆಟ್ಟಿಗಿಟ್ಟೆಯನ್ನು ಹಾಕ್ಲಿಕ್ಕೆ ಬಾರ್ದು, ಇಷ್ಟು ಚಿಕ್ಕ ಮರಿ. ಅದನ್ನು 1.5 ತಿಂಗಳು ಬೇರೆ ಒಂದು ಗೂಡಲ್ಲಿ ಹಾಕ್ಬೇಕು. ಅದನ್ನು ಮತ್ತೊಂದು ತೆಗೆದು ಇನ್ನೊಂದು ಕಡೆಗೆ ಹಾಕ್ಬೇಕು. ಅಲ್ಲಿ ಅದಕ್ಕೆ ದೊಡ್ಡ ಕೋಲಿ ಇರ್ಲಿಕ್ಕೆ ಬಾರ್ದು, ಅದೇ ಒಂದು ಎವರೇಜ್ ಇರಬೇಕು. ಅಂದ್ರೆ 1 ತಿಂಗಳದ್ದೇ ಇರಬೇಕು. ಅದು ಸ್ವಲ್ಪ ಅಲ್ಲದಕ್ಕೆ ಮತ್ತೆ ಈಚೆ ತರೋದು, ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ ಬೇಕು. ಅನುಭವ ಬೇಕು ಅಂತ ಹೇಳ್ತೀರಾ ನೀವು? ತುಂಬಾ ಅನುಭವ, ಜಾಗ ಬೇಕಲ್ಲ, ಜಾಗ ಬೇಕು, ಅನುಭವ ಬೇಕು. ಸ್ವಲ್ಪ ಎಡವಿದ್ರು ಕೂಡ ನಷ್ಟನೂ ಇದೆ. ಅದು ಮರಿ ಆಗುದಿಲ್ಲ. ಈ ಬೇಸಿಗೆಗಾಲದಲ್ಲಿ 1 ಏಟೆ 10 ಏಟೆ ಮೊಟ್ಟೆ ಇಟ್ರೆ, 10 ಮೊಟ್ಟೆಯನ್ನು ಇಟ್ಟಾದ ಮೇಲೆ ಕಾವು ಕೊಟ್ರೆ, ಅದು ಸ್ಟಾರ್ಟಿಂಗ್ ಮೊಟ್ಟೆ ಉಂಟಲ್ಲ 4, ಅದು ಇಲ್ಲಿದೆ ಈಟಿಗೆ ಹಾಳಾಗ್ತದೆ. ಅದು ಮರಿಯಾಗಲ್ಲ, ಅದು ಮರಿ ಆಗುದಿಲ್ಲ. ಆತರ ಮಳೆಗಾಲದಲ್ಲಿ ಆಗ್ತದೆ. ಮನೇಲಿ ಇದೆಲ್ಲ ಎಸಿ ರೂಮ್ ಬೇಕು, ನಮ್ಮ ಬೆಡುವ ಅದು ಮಂಚ ಉಂಟಲ್ಲ ಅದ್ರ ಅಡಿಯಲ್ಲಿ ಇಡ್ಬೇಕು ಅಂತದೆಲ್ಲ ಯಾರು ಇರ್ತದೆ. ಅದಕ್ಕೆ ಸ್ವಲ್ಪ ಕೂಲಲ್ಲಿ ಇರ್ತದೆ. ಇವರು ಹಂಚು ಮನೆ, ಸ್ಲ್ಯಾಬ್ ಮನೆ ಅಲ್ಲಿ ಫುಲ್ ಹೀಟ್, ಅದು ಸ್ವಲ್ಪ ಇದಾಗ್ತದೆ. ಸಣ್ಣ ಮಟ್ಟದಲ್ಲಿ ಸಾಕುದಾದ್ರೆ ಎಷ್ಟು ಖರ್ಚಿದೆ? ಸಣ್ಣ ಖರ್ಚೇ ಇಲ್ಲ. ಮನೆಯಲ್ಲಿ ಒಂದು ಗೂಡಿದ್ರೆ ಸಾಕು, ಒಂದು 2-3-5 ಕಿಲೋ ಭತ್ತ ಈಗ ಬಿಸಾಡುದು, ಅದೇನ್ ತೊಂದ್ರೆ ಇಲ್ಲ. ದೊಡ್ಡ ಜಾಗ ಬೇಕಂತಿಲ್ಲ. ನಾಯಿ ಸಾಕಿದಾಗ ನನಗೆ ಖರ್ಚಿಲ್ಲ. ನಾಯಿ ಒಂದು ಹೇಗೆ ಸಾಕ್ತಾರೆ ಹಾಗೆ 1 2 ಸಾಕುದು. ಇದು ನಮ್ದು ನೋಡಿ, ಇದು ತಮಿಳಿನಿಂದ ಬಂದಿದ್ದು. ಇದಕ್ಕೆ 30 ರೂಪಾಯಿ ಉಂಟು, ಇಲ್ಲಿಗೆ ಬರುವ 60 ರೂಪಾಯಿ ಆಗ್ತದೆ. 3 ಪಿಕಪ್ ತಂದಿದ್ದೇವೆ, ಅಂದ್ರೆ 800 ಪಿಂಗ ತಂದಿದ್ದೇವೆ ಇಲ್ಲಿಗೆ. ಇದ್ರಲ್ಲಿ ನಿಂತಿಲ್ಲ ಏನಾಗುದಿಲ್ಲ. ಹಾಗೆ ಬನ್ನಿ ಆಚೆ ಹೋಗುವ, ಇನ್ನೊಂದು ನೋಡುವ. ನಾವು ಕ್ರಾಸಿಂಗ್ ಹತ್ರ ಕ್ರಾಸ್ ಮಾಡ್ತೇವಲ್ಲ, ಬ್ರೀಡಿಂಗ್ ಮಾಡ್ತೇವಲ್ಲ, ಅಲ್ಲಿಗೆ ಹೋಗುವ. ಅದರ ಮೇಲೆ ಮರಿ ಮಾಡುವಲ್ಲಿ ಹೋಗುವ. ಮತ್ತೊಂದ್ಸಲ ಬೇಕಾದ್ರೆ ಮಲ್ಲ ಉಂಜ ಕಟ್ಟಾಗಿದೆ ಅಲ್ಲಿಗೆ ಹೋಗುವ.
ರೆಡಿ ಆಗ್ತದೆ ಇಲ್ಲಿ ಕೋಳಿಗಳು ಇಲ್ಲಿ ರೆಡಿ ಆದ್ಮೇಲೆ ಅಲ್ಲಿ ಶಿಫ್ಟ್ ಮಾಡ್ತೀರಾ ನೀವು? ನೋಡಿ ಇದೆಲ್ಲ ಈಗ ರೆಡಿ ಆಯ್ತು, ಇದನ್ನೆಲ್ಲ ಇವತ್ತು ಕೊಂಡು ಹೋಗ್ಬೇಕು. ಈ ಕೊರಂಗ ಉಂಟಲ್ಲ, ಕೊರಂಗ ರೆಡಿ ಆಯ್ತು ಅಂತ ಅದು ಫುಲ್ ಈಗ ಆಕ್ಟಿವ್ ಉಂಟಲ್ಲ, ನೋಡಿ ಅದು ಅದೆಲ್ಲ ಸರಿ ಉಂಟು. ಬಾಕಿ ನೋಡಿ ಅದು ಸರಿ ಇಲ್ಲಲ್ಲ, ಆಕ್ಟಿವ್ ಇಲ್ಲ, ಆಕ್ಟಿವ್ ಇಲ್ಲ. ಅದು ಬೊಲ್ಲೆ ಮಾತ್ರ ಆಕ್ಟಿವ್ ಇರುದು. ಕೊರಂಗ ಕೊರಂಗ ಅಂತ ಹೇಳ್ತಾರೆ. ಕೊರಂಗ ನಾವು ತುಳುವಲ್ಲಿ ಬೊಲ್ಲೆ ಅಂತ ಹೇಳ್ತೇವೆ. ಬೊಲ್ಲೆ ಇದೊಂದು 15 ದಿನ ಹೋಗ್ಬೇಕು ಇನ್ನು ರೆಡಿ ಆಗ್ಲಿಕ್ಕೆ. ಆಮೇಲೆ ರೆಡಿ ಆಗುತ್ತದೆ ಅದು ಹೋದ ತಕ್ಷಣ ಇದು ರೆಡಿ ಆಗ್ತದೆ. 40 ಕೋಳಿ ರೆಡಿ ಆಗ್ಬೇಕು ತಿಂಗಳಿಗೆ. ತಿಂಗಳಿಗೆ ಆಗ್ಲೇಬೇಕು 40 ಕೋಳಿ, 35-40 ಆಗ್ಲೇಬೇಕು. ಓಕೆ. ಬ್ರೀಡಿಂಗ್ ಇಲ್ಲಿ ಮಾಡ್ತೀರಾ? ಈಗ ಆಗ್ತಾ ಇದೆಯಾ? ಯಾವ್ದಾದ್ರು ರೆಡಿ ಆಗ್ತಾ ಉಂಟು ನೋಡಿ. ಈಚೆ ಕಡೆಯಲ್ಲಿ 1 ನಂಬರ್ ಗೂಡಲ್ಲಿ ನಂಬರ್ ಕೊಟ್ಟಿದ್ದೀರಾ? ಅಂದು ಹೌದು, 1 ನಂಬರ್ ಗೂಡಲ್ಲಿ ತಮಿಳ್ನಾಡಲ್ಲಿ ಈರೋಡು ಸುಬ್ರಹ್ಮಣ್ಯ ಅಂದ್ರೆ ಬಾಲಿ ಒಂದು ದೊಡ್ಡ ಹೆಸರು ಸೌತ್ ಕನ್ನಡದಲ್ಲಿ. ಸುಬ್ರಹ್ಮಣ್ಯ ಒಂದು ಹೆಸರು, ಮನಿ ಅಂತ ಕರೀತಾರೆ. ಇಡೀ ಸೌತ್ಗೆ ಒಂದು ತುಂಬಾ ಕೋಳಿ ಬರ್ತದೆ ಒಂದು ಪಿಕಪ್ ಅಲ್ಲಿ. ತುಂಬಾ ಅಂದ್ರೆ ಒಂದು ತಿಂಗಳಿಗೆ 100 ಅಂದ್ರೆ 20, ಒಂದು 40 ಲಕ್ಷದಿಂದ 50 ಲಕ್ಷ ರೂಪಾಯಿ ಕೋಳಿ ಬರ್ತದೆ ಒಂದು ತಿಂಗಳಿಗೆ. ಶನಿವಾರ ಡೈಲಿ ಬರ್ತದೆ ತಮಿಳ್ನಾಡು ಈರೋಡು ಡಿಸ್ಟಿಕ್ ಇಂದ ಮಂಗಳೂರು ಡಿಸ್ಟಿಕ್ಗೆ. ಅದು ಅವನ್ ತರ್ತಾನೆ ಪಿಕಪ್ ಅಲ್ಲಿ. ನೀವು ಅವರಿಂದ ತಗೊಳ್ತೀರಾ? ನಾವು ಇದು ಅವಂದು ಕೋರಿ ನೋಡಿ, ಇದಕ್ಕೆ 40,000 ಕೊಟ್ಟಿದ್ದೇವೆ. 40,000? ಇದು ಇದಕ್ಕೆ ಮರಿ ಮಾಡ್ಲಿಕ್ಕೆ ಮಾತ್ರ. ಒಳ್ಳೆ ಜಾತಿ ಊರಿನ ಕೋಳಿ. ಅದು ಏಟ ನಮ್ದು ಮನೆ ಕೋಳಿ ಅಂದ್ರೆ ಈಗಲ್ಲ, 10 ವರ್ಷ ಹಿಂದೆ. ಈಗೆಲ್ಲ ಅದು ಕ್ರಾಸ್ ಆಗಿ ಈಗ ಈರೋಡಿ ಆಗಿದೆ. ಅದು ಕೆಮ್ಮೈರ ಕುಪ್ಪಲ ಅಂತ ಒಳ್ಳೆ ಜಾತಿ. ಬೇರೆ ಕೋಳಿನ ಜಾಸ್ತಿ ಕೋಳಿನ ಬಿಡಲ್ಲ, ಒಂದು ಏಟೆ, ಒಂದು ಹುಂಜ 5-6 ಮಟ್ಟನಕ್ಕೆ ಒಂದು ಏಟೆ, 5-6 ಏಟ ತಕ್ಷಣ ಅದಕ್ಕೆ ಇನ್ನೊಂದು ಏಟೆ. ಅದು 5-6 ಮಟ್ಟ ಇಡುವಾಗ ಅದು ಇದಕ್ಕೆ ಬರ್ತದೆ, ಕಾವುಗೆ ಬರ್ತದೆ, ಅದನ್ನು ತೆಗಿತೇವೆ. ಹಾಗೆ ರನ್ನಿಂಗ್ ಅಲ್ಲಿ 7-6 ಹುಂಜ ಆಗ್ತೇವೆ, ಏಟ ಆಗ್ತೇವೆ ಮರಿ ಮಾಡ್ಲಿಕ್ಕೆ. ಈ ಒಂದು ಗೂಡಿಗೆ 13 ಗೂಡಿದೆ. 13 ಗೂಡು ನೋಡಿ. ಇದು 40,000 ಕೋರಿ, 1.5 ತಿಂಗಳಾಯ್ತು ಹಾಕಿ. ಬಲ 40,000. ಕಡ್ಲ ಒಳ್ಳೆ ಜಾತಿ ಕಡ್ಲ. ಸೇಲ್ ಮಾಡಲ್ಲ ನೀವು? ಇದು ಸೇಲ್ ಇಲ್ಲ, ಇದು ನಮ್ದಲ್ಲ, ಬ್ರೀಡಿಂಗ್ ಮಾತ್ರ. ಇದು ಬ್ರೀಡಿಂಗ್ ಮಾತ್ರ. ಇನ್ನೊಂದು 2 ವರ್ಷ ಬ್ರೀಡಿಂಗ್, 2 ವರ್ಷ. ಮತ್ತೆ ಬೇಕಾದ್ರೆ ಅದು ಕೊಂಡೋಗ್ತಾರೆ 20,000-30,000 ಕೊಟ್ಟು. ಆತರ. ಇಲ್ಲದ್ರೆ ಸಾಂಬಾರು ಮಾಡ್ಬೇಕು. ನೋಡಿ ಇಲ್ಲಿ ಉಂಟು ನೋಡಿ, ಉಪ್ಪಲ ಪಂಚಾನಿ ಇದು ಕಾವೆ ಏಟೆ, ಉಪ್ಪಲ ಪಂಚಾನಿ ಹೂಂಜ ಒಂದು ಮೊಟ್ಟೆಯಲ್ಲಿ ಇಟ್ಟಿದೆ ನೋಡಿ. ಉಪ್ಪಳ ಪಂಚನಿಂದ ಏನು ವಿಶೇಷತೆ? ಅದರೊಂದು ಜಾತಿ, ಅದೊಂದು 2 ಕಲರ್ ಮಿಕ್ಸ್ ಆಗಿ ಉಂಟಲ್ಲ, ಅದೇ ತಮಿಳ್ನಾಡಿದೆ. ಅದು ತಮಿಳ್ನಾಡುದ್ದೆ. ಇದರಲ್ಲಿ 13 ಕೋಳಿ ತಮಿಳ್ನಾಡುದ್ದೆ. ಒಂದೊಂದು ಕೋಳಿ 40,000 ಇರುತ್ತಾ? ಇದು 40,000, 35,000 ಮೇಲೆ, ಕೆಳಗಡೆ ಹಾಕುದಿಲ್ಲ. ಅದು ದೊಡ್ಡದಿರ್ಬೇಕು, ಸ್ವಲ್ಪ ಇದ್ರೆ ಸಾಕಾಗುದಿಲ್ಲ. ಇದ್ರ ಮರಿಗಳಿಗೆ ರೇಟ್ ಅಷ್ಟೇ ಇರುತ್ತೆ? 13,000 ಅದೇ. 13,000. ನಾವಂದ್ರೆ ಅದೊಂದು ಸ್ವಲ್ಪ ಫಾಸ್ಟ್ ಕೊಡ್ತೇವೆ. ಸ್ವಲ್ಪ 1-1.5 ವರ್ಷ ಸಾಕಿದ್ರೆ ಅದಕ್ಕೆ ಸಹ ರೇಟ್ ಅಷ್ಟೇ 20,000-30,000 ರೇಟ್ ಬರ್ತದೆ. ಒಂದೊಂದು ಹೇಟ್ ಎಷ್ಟು ಮೊಟ್ಟೆ ಇರುತ್ತೆ? 10ರಿಂದ 12, 9, 10, 11, 12. ವೀಕ್ಷಕರೇ ನೋಡಿ, 3 ಗೂಡಿದ್ ನಾವೀಗ ತೋರಿಸಿದೆ. 3 ಗೂಡಲ್ಲೂ ಕೂಡ 40,000, 80, 1,20,000 ಕೋಳಿ ಆಯ್ತು. ಬನ್ನಿ, ಇನ್ನು ಕೂಡ ಇಂಟ್ರೆಸ್ಟಿಂಗ್ ಇದೆ. ಇದು ನೀಲ, ಇದು 30,000. 30,000 ನೀಲ. ನೀಲಂದೇನು ವಿಶೇಷತೆ? ಅದರಲ್ಲಿ ನೀಲ ಒಂದು ನವಿಲು ಉಂಟಲ್ಲ, ಆ ಕಲರ್ ಬಂದು ಅದ್ರಲ್ಲಿ ಸ್ವಲ್ಪ ಬಾಲ ಅಲ್ಲಿ ವೈಟ್ ಇದೆ, ಒಳ್ಳೆ ಕಲರ್ ಅದು. ಓಕೆ. ಇದಕ್ಕೆಲ್ಲ ಹೀಟ್ ಎಲ್ಲ ಆಗ್ಬಾರ್ದ? ಯಾವ ತರ? ಹೀಟ್ಗೆಲ್ಲ ಸ್ಪ್ರಿಂಕ್ಲರ್ ಆಗ್ತದೆ ಮೇಲೆ. ಹೀಟ್ ಆಗ್ಬಾರ್ದು. ಮತ್ತೆ ಓಪನ್ ಇದೆ ಅಲ್ಲ, ಗಾಳಿ ಇದೆ, ಗಾಳಿ ಬರ್ತಾನೆ ಇರಬೇಕು. ಇದು ಒಳ್ಳೆ ಕೋಳಿ ನೋಡಿ. ಇದು ಒಂದು ಸುಬ್ರಹ್ಮಣ್ಯಂದು 45,000. 45,000 ಈ ಕೋಳಿಗೆ ನೋಡಿ. 45,000 ಕೋಳಿ ನೋಡಿ. ಅದಕ್ಕೆ ಜ್ವರ ಬಂತು. ಜ್ವರ ಬಂದ್ರೆ ಏನ್ ಮಾಡ್ತೀರಾ? ಜ್ವರ ಬಂದ ಮತ್ತೆ ಇದು ಮೆಡಿಸಿನ್ ಹಾಕ್ತೇವೆ. ಮೆಡಿಸಿನ್ ಇದೆಯಾ? ಈಗ ಅದನ್ನ ಈಗ ಕಟ್ಟಲಿಕ್ಕೆ ಆಗುದಿಲ್ಲ. ಏನ್ ಮೆಡಿಸಿನ್ ಅದಕ್ಕೆ? ಅದಕ್ಕೆ ನಾವು ಓಟಿಸ್ ಅಂತ ಒಂದು ಮಾತ್ರೆ ಕೊಡ್ತೇವೆ. ಸರಿ ಆಗುತ್ತೆ. ಮತ್ತೆ ಮೊಟ್ಟೆ ಗ್ಲುಕೋಸ್ ಎಲ್ಲ ಕೊಟ್ಟು. ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ ಜ್ವರ ಬಂದ್ರೆ? ಜ್ವರ ಬಂದ್ರೆ ಅದು ಕಂಪ್ಲೀಟ್ ಸುಸ್ತಾಗ್ತದೆ, ಅದು ಡಲ್ ಇರುತ್ತೆ, ಫುಲ್ ಡಲ್ ಇರ್ತದೆ, ಏನು ಮಾತಾಡುದಿಲ್ಲ ಅದು. ಇದೆಲ್ಲ ಬ್ರೀಡಿಂಗ್ ಕೋಳಿಗಳ? ಇದೆಲ್ಲ ಬ್ರೀಡಿಂಗ್ ಕೋಳಿ, ಬೇರೆ ಬೇರೆ ಜಾತಿ. ಅದು ಟಾಪ್ ಕೋಳಿ ನಮ್ದು. ಯಾವ್ದು? ಇದು ಪೆರಡಿಂಗ ಕುಪುಲ. ಏನ್ ವಿಶೇಷ ಇದೆ ಇದರಲ್ಲಿ? ಪೆರಡಿಂಗ ಕುಪುಲ ಅಂದ್ರೆ ಇದಕ್ಕೆ ಏಟದ್ದು ಒಂದು ಕಲರ್ ಇದೆ. ಏಟೆ ಉಂಟಲ್ಲ ಎಲ್ಲ ಪೆರಡಿಂಗ ಬರುವುದೇ. ಡಿಮ್ಯಾಂಡ್ ಜಾಸ್ತಿ ಸ್ವಲ್ಪ. ಉರುಣ್ ಸುಯಿ, ಅದರದ್ದು ಉರುಣ್ ಸುಯಿ. ಓಕೆ. ಅದಕ್ಕೆ ಬೇರೆ ರೇಟ್. ಇದ್ರದ್ದು ಈಗ ಬ್ರೀಡ್ ಮಾಡಿದಿರಾ? ಮಾಡಿದೆ. ಅದು 1 ವರ್ಷ ಆಯ್ತು ಬಂದು. 1 ವರ್ಷ ಆಯ್ತು. ಕೆಂಪು ಕುಪ್ಪಲ.
ಇದು ಕೆಂಪು ಕುಪ್ಪಲನಾ? ಇದು ರೇಟ್ ಇದ್ದು. ಇದು ರೇಟ್ ಎಷ್ಟಿರುತ್ತೆ ರೇಟ್ ಇದಕ್ಕೆ ಕೆಂಪು ಕುಪ್ಪಲಾಗೆ? ಇದಕ್ಕೆ ಒಂದು 35,000 ಕೊಟ್ಟಿದ್ದೇವೆ. ಇದು ಬಂದು ಒಂದು 2 ವರ್ಷ ಆಯ್ತು ಇಲ್ಲಿ ಬಂದು. 2 ವರ್ಷ ಒಂದೇ ಗೂಡಲ್ಲಿ ಇದೆ ಅದು. ಒಂದು ಕೋಳಿ ಎಷ್ಟು ವರ್ಷ ಇರುತ್ತೆ ಸರ್? ಒಂದು 5-6 ವರ್ಷ ಬರ್ತದಂತೆ. ನಾವೊಂದು 3 ವರ್ಷ ಆಗ್ತೇವೆ. 3 ವರ್ಷ. ಆಮೇಲೆ ಏನ್ ಮಾಡ್ತೀರಾ? ಮತ್ತೆ ಅದೇ ಯಾರು ಬೇಕಾದ್ರೆ ಕೊಡುದು, ಸಾಂಬಾರು ಮಾಡುದು. ಕರ್ಬಲ್ಲೆ, ಬಿಳಿ ಕರ್ಬಲ್ಲೆ. ಬಿಳಿ ಕರ್ಬಳ್ಳೆ ಒಳ್ಳೆ ಜಾತಿ ಕೋಳಿ ಅದು. ಓಕೆ. ಓ, ಜಾತಿ ಅಂದ್ರೆ ಬೇರೆ ಬೇರೆ ಕಲರ್ ಇರುತ್ತಲ್ಲ, ಅಂದ್ರೆ ಕಲರ್ ಡಿಮ್ಯಾಂಡ್. ಕಲ್ಲರ್ಗೆ ಡಿಮ್ಯಾಂಡ್ ನೋಡಿ. ಇದು ಒಂದು ಜಾತಿ ಬೇರೆ. ಇದೇನ್ ಯಾವ ಜಾತಿ? ಇದು ಉರಿಯಾ. ಉರಿಯಾ ಉರಿಯಲ್ಲಿ ಕುತ್ತಿಗೆದಲ್ಲಿ ಉಂಟಲ್ಲ ಗರಿ, ನೀಲ ಬಂದ ಗರಿ, ನೀಲ ಬಂದ ಉರಿಯ ಅಂತ ಹೇಳ್ತೇವೆ ನಾವು ತುಳುವಲ್ಲಿ. ಕೆಂಪುರಿಯನೇ ನೀಲ ಬಂದ ಉರಿಯ. ನೀಲ ಬಂದ. ಈ ಊರಿನ ಕೋಳಿಗಳು ಇಷ್ಟು ದೊಡ್ಡದಾಗಲ್ವಾ? ಇಷ್ಟು ದೊಡ್ಡದಾಗುದಿಲ್ಲ, ಇಷ್ಟು ಇದು ಬರಲ್ಲ. ಇಲ್ಲ. ಇದು ಸಹ ಒಂದು 35,000, 2 ಸಹ. 2. ಇದು 35,000. ಇದಕ್ಕೇನ್ ಹೇಳ್ತಾರೆ? ಕೆಮ್ಮೈರಾ. ಕೆಂಪು ಕೆಮ್ಮೈರಾ. ಓ, ವೆರಿ ನೈಸ್. ಇದೆಲ್ಲ ಬ್ರೀಡಿಂಗ್ ಆಗಿದೆ ಈಗ? ಬ್ರೀಡಿಂಗ್ ಅಲ್ಲ, ಅದು ಡೈಲಿ ಬ್ರೀಡಿಂಗ್. ಡೈಲಿ ಪರ್ಸೈಡ್ ಬ್ರೀಡಿಂಗ್. ಒಂದು ಗೂಡಲ್ಲಿ 6ರಿಂದ 7 ಏಟ ಇಡಬೇಕು. ಅಂದ್ರೆ 60ರಿಂದ 70 ಎತ್ತಿ ಬರಬೇಕು ಒಂದು ಗೂಡಲ್ಲಿ. ಇದು ಕೆಮ್ಮೈರಾ. ಮೊಟ್ಟೆಗಳು ಮಾರ್ತೀರಾ? ಮೊಟ್ಟೆ ಮಾರೋದಿಲ್ಲ. ಕೆಮ್ಮೈರಾ. ಕೆಮ್ಮೈರಾ. ಇದಕ್ಕೆ ಎಷ್ಟಿರುತ್ತೆ ರೇಟ್? ಇದು 35,000. 35,000. ಇಲ್ಲಿ ಎಲ್ಲ ಇರುವುದು 35, 40, 45 ಇಷ್ಟು ಉಂಟು. ಒಟ್ಟು ಎಷ್ಟು ಗೂಡಿದೆ? 13 ಗೂಡು. ಆಲ್ಮೋಸ್ಟ್ ಲಕ್ಷ ಗಟ್ಟಲೆ ಕೋಳಿಗಳು ನೀವು ಸಾಕ್ತೀರಾ ಹಾಗಾದ್ರೆ? ಅದು ವೇಸ್ಟ್ ಕೋಳಿ. ಇನ್ನು ಇದು ಎಷ್ಟು ಹಣ ಕೊಟ್ರು 1 ವರ್ಷ ಕ್ರಾಸ್ ಆದ್ರೆ ಮತ್ತೆ ಅದು ಕಟ್ಲಿಕ್ಕೆ ಆಗುದಿಲ್ಲ ಅದು. ಓ, ಆತರ. ಒಬ್ಬ ಸೇಲ್ ಎಷ್ಟು ಕಜಿಪೆ ಮಾಡುದು, ಸಾಂಬಾರು ಮಾಡ್ಬೇಕು. ಸಾಂಬಾರು ಮಾಡ್ಬೇಕು, ಇಲ್ಲದ್ರೆ ಕೊಡ್ಬೇಕು. ಕಟ್ಲಿಕ್ಕೆಲ್ಲ ಅವರೇ ಕ್ರಾಸಿಂಗ್ ಮಾಡ್ಲಿಕ್ಕೆ. ಆತರ. ಆದ್ರೆ ನೀವು ಕೊಟ್ಟಿರುವ ಅಮೌಂಟ್ಗೆ ಅದು ಬರುದಿಲ್ಲ. ಅರ್ಧ ರೇಟ್ ಕೊಡ್ಬೇಕು. ಆತರ. ಇದಕ್ಕೆಲ್ಲ ವಯಸ್ಸಾಯ್ತು. ಎಷ್ಟಾಯ್ತು ಇದಕ್ಕೆ? ಈಗ 3 ವರ್ಷ ಆಗ್ಬಹುದು. 3 ವರ್ಷ. ಒಂದ್ 2 ವರ್ಷ ನಾವು ಹಾಕಿ ಆಯ್ತು. ಕಾಲೆಲ್ಲ ನೋಡಿ ದಪ್ಪ ಆಯ್ತು ನೋಡಿ. ಇದ್ರ ಬ್ರೀಡ್ ತುಂಬಾ ಬಂದಿದೆಯಾ? ಮಸ್ತ್ ಬಂದಿದೆ. ಏನು ನಷ್ಟ ಇಲ್ಲ ನಿಮ್ಗೆ? ನಷ್ಟ ಇಲ್ಲ. ಓಕೆ. ನೋಡಿ ವೀಕ್ಷಕರೇ, ಈ ಗೂಡುಗಳನ್ನೆಲ್ಲ ನೋಡ್ತಾ ಇದ್ರೆ ನೋಡಿ, ಸಾವಿರಾರು ಬೆಳೆ ಬಾಳುವಂತಹ ಕೋಳಿಗಳನ್ನು ಸಾಕಿದ್ದಾರೆ ನಮ್ಮ ನಾಗರಾಜ್ ಸರ್ ಅವರು. ಅಷ್ಟೇ ಅಲ್ಲದೆ ಇಲ್ಲಿ ಬ್ರೀಡಿಂಗ್ ಮಾಡುವಂತ ವಿಧಾನ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಸೆಟಪ್ ಮಾಡಿದ್ದಾರೆ. ಈ ಗೂಡುಗಳಿಗೆ ಎಷ್ಟಾಗುತ್ತೆ ಸರ್? ಇದಕ್ಕೆ ಆಗ ಒಂದು 10 ಲಕ್ಷ ಆಗಿದೆ. ಓ, ಇಷ್ಟು ಗೂಡಿಗೆ? ಇಷ್ಟು ಗೂಡಿಗೆ. ಅದ್ರಲ್ಲಿ ದಪ್ಪದ್ದು ಚಾನಲ್ ಉಂಟ ಒಳಗಡೆ. 1-2 ಅಲ್ಲ, ತುಂಬಾ ಚಾನಲ್ ಇದೆ. ಇಂಥ ಚಾನಲ್ ಅಲ್ಲಿಂದ ಅಲ್ಲಿಗೆ 10 ಲೈನ್ ಹಾಕಿದ್ದಾರೆ. ಅದೇ ರೇಟ್. ಮತ್ತೆ ಇದು ರೇಟ್ ಕಬ್ಬಿನ. ಮತ್ತೆ ನಮಗೆ ಯಡಿಯೂರಪ್ಪನ ಗವರ್ಮೆಂಟ್ ಅಲ್ಲಿ, ಸ್ಟೇಟ್ ಅಲ್ಲಿ ನಮಗೆ ಅವಾರ್ಡ್ ಸಿಕ್ಕಿದೆ. ನಾಟಿ ಕೋಳಿ ಸಾಕಾಣಿಕೆ ಅಂತ. ಹೌದಾ? ಯಡಿಯೂರಪ್ಪ ಗವರ್ಮೆಂಟ್ ಇತ್ತಲ್ಲ ಆ ಟೈಮಲ್ಲಿ. ಅದೇ ನಿಮ್ಗೆ ಅದೆಲ್ಲ ಕರ್ನಾಟಕದಲ್ಲಿ ಕರೆದ್ರು ಎಲ್ಲರನ್ನು. ನಮ್ಮ ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ. ಸಾಕ್ತೀರಾ? ನಾವು ಸಾಕ್ಲಿಲ್ಲ, ಎಲ್ಲರಿಗೆ ಬೇರೆ ಬೇರೆ ಕೆಟಗರಿಯಲ್ಲಿ ಕರೆದ್ರು. ಅದು ಕೋಳಿ ಸಾಕಾಣಿಕೆದಲ್ಲಿ ಕರ್ನಾಟಕದಲ್ಲಿ ನಾವು ಫಸ್ಟ್. ನಮಗೆ ಕೊಟ್ರು ನೋಡಿ. ಅದು ಕಾಂಪಿಟೇಷನ್ ಅಲ್ಲ, ಅವರೇ ಬಂದು ಸ್ಟಡಿ ಮಾಡ್ತಾರೆ, ಬಂದು ನೋಡ್ತಾರೆ ಯಾವ ರೀತಿ ಸಾಕ್ತಾರೆ ಅಂತ, ಯಾವ ಹಾಕ್ತಾರೆ, ಹೇಗೆ ಮಾಡ್ತಾರೆ. ಅದಕ್ಕೆ ಏನು ಇದಿರ್ಲಿಕ್ಕೆ ಬಾರ್ದು, ಇಂಗ್ಲಿಷ್ ಮೆಡಿಸಿನ್ ಇರ್ಲಿಕ್ಕೆ ಬಾರ್ದು, ನಮ್ದೇನೆ ಮೆಡಿಸಿನ್ ಇರ್ಬೇಕು. ನಾವೇ ಅದಕ್ಕೆ ಡಾಕ್ಟರ್ ಆಗ್ಬೇಕು. ಬೇರೆ ಬಾಯ್ಲರ್ ಕೋಳಿಗೆ ಅದಕ್ಕಿಲ್ಲ, ಟೈಸನ್ ಬಾಯ್ಲರ್ ಪ್ರೈಸ್ ಇಲ್ಲ. ಖಾಲಿ ನಾಟಿ ಸಾಕಾಣಿಕೆ ಮಾತ್ರ, ನಾಟಿ ಕೃಷಿ ಮಾತ್ರ, ಬೇರೆ ಏನಕ್ಕಿಲ್ಲ. ನೀವ್ ಹೆಂಗ್ ಕಲ್ತ್ರಿ? ನಾವು ನಮ್ಮ ತಂದೆಯಿಂದ ಬಂದು ಟ್ರೈನಿಂಗ್ ಏನಿಲ್ಲ? ಇಲ್ಲ ನಿಮ್ ಸ್ವಂತ ಅನುಭವ? ಇದಕ್ಕೆ ಸ್ವಂತ ಅನುಭವ ಮಾತ್ರ ಬೇಕಾಯ್ತು. ಟ್ರೈನಿಂಗ್ ಇಲ್ಲ ಕೋಳಿ ಸಾಕಾಣಿಕೆಗೆ. ಇಷ್ಟು ಸ್ಥಳ ಬೇಕಲ್ಲ. ಈಗ ಇನ್ನು ಎಲ್ಲ ಹೋಗ್ತೀವಿ ನಾವು? ಮರಿ ನೋಡುವ ಬನ್ನಿ. ಚಿಕ್ಕ ಮರಿ ಮತ್ತೆ ಮೊಟ್ಟೆ ನೋಡುವ. ಸಣ್ಣ ಮರಿನಾ? ಸಣ್ಣ ಮರಿ ಮತ್ತೆ ಮೊಟ್ಟೆ. ಇಲ್ಲಿ ಬ್ರೀಡಿಂಗ್ ಆದ ನಂತರ ಅಲ್ಲಿ ಆ ಗುಡಿಗೆ ಹೋಗ್ತದೆ. ಓಕೆ, ಆತರ. ಎಷ್ಟು ಎಕರೆ ಜಾಗ ಇದೆ ಸರ್ ಇಲ್ಲಿ? 35 ಎಕರೆ. 35 ಎಕರೆ? 35 ಎಕರೆಯಲ್ಲಿ ಫುಲ್? 30 ಎಕರೆಯಲ್ಲಿ ಒಂದು 28 ಎಕರೆಯಲ್ಲಿ ಕೋಳಿ ಇದೆ. ಕೋಳಿ ಫುಲ್ ಬೇರೆ 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 ಕಡೆಯಲ್ಲಿ. ನೀವು ಬೇರೆ ಏನ್ ಬಿಸ್ನೆಸ್ ಮಾಡ್ತೀರಾ? ಬೇರೆ ನಮ್ಮ ಕೃಷಿ ದೊಡ್ಡದು. 15,000 ಹಂಗಿದೆ. 13,000. 13,000. ಓಕೆ. ಅಡಿಕೆ ಒಂದು 400 ತೆಂಗಿದೆ. ಇದು ಮರಿದಾ? ಇದು ಮರಿದು. ಓಕೆ. ನೋಡಿ ವೀಕ್ಷಕರೇ, ನಾವು ಈಗ ಇಲ್ಲಿ ಬ್ರೀಡಿಂಗ್ ಮಾಡುವಂತ ಒಂದು ಸ್ಪಾಟ್ ಇದು. ಆ ಮೊಟ್ಟೆಗಳನ್ನ ಬ್ರೀಡಿಂಗ್ ಮಾಡ್ತಾರಂತೆ. ಬನ್ನಿ ನೋಡುವ ಹೇಗೆ, ಯಾವ ರೀತಿ ಅಂತ. ಸರ್ ಹೇಳಿ ಸರ್, ಯಾವ ರೀತಿ? ಇದು 13 ಹುಂಜದು 13 ಬಾಕ್ಸ್ ಇದೆ ನೋಡಿ, 1, 2 ನಂಬರ್. ಅದ್ರಲ್ಲಿ ಇಟ್ಟ ಹುಂಜದಿಂದ ಅದಕ್ಕೆ ಒಂದು ಇಡ್ತೇವೆ ನಂಬರಿಗೆ. ಆ ನಂಬರ್ ಇಲ್ಲಿ ನಂಬರ್ ಹಾಕಿರ್ತೀರಾ? ಇಲ್ಲಿ ಇಡ್ತೇವೆ. ಮತ್ತೆ ಇದಕ್ಕೆ ಹೀಟ್ ಆಗುವಾಗ ಬಾಕ್ಸಿಗೆ ಇಡ್ತೇವೆ. ಓ, ಈ ರೀತಿ. ಇದ್ರಲ್ಲಿ ನಂಬರ್ ಉಂಟು ನೋಡಿ, ನಂಬರ್ ಹಾಕಿರ್ತೀರಾ? ಅಲ್ಲಿ ಅನ್ನ ನಂಬರ್ದು ಕೋಲಿದ್ದು ಇದು 9 ನಂಬರ್ ಕೋಲಿದ್ದು. ಅದೇ ನಂಬರ್ ಹಾಕ್ತೀರಾ? ಅದು ನೋಡ್ಬೇಕಲ್ಲ ಎಷ್ಟು ಮರಿ ಆಗ್ತದೆ, ಏನು ಕಂಪ್ಲೇಂಟ್ ಉಂಟು, ಹುಂಜದ ಕಂಪ್ಲೇಂಟ್ ಉಂಟಾ, ಏಟದ ಕಂಪ್ಲೇಂಟ್ ಉಂಟಾ, ಅದೆಲ್ಲ ನೋಡ್ಲಿಕ್ಕೆ ಅದು ರೆಡಿ ಮಾಡ್ಲಿಕ್ಕೆ ಉಂಟು. ಕಷ್ಟ ಇದೆ. ಇದು ರೋಲ್ ಆಗ್ತದೆ.
ಆಚೆ ಈಚೆ ಹೋಗ್ಬೇಕು ಅದು ಮೇಲೆ ಕೆಳಗಡೆ ಹೋಗ್ಬೇಕು. ನೋಡಿ ಈಗ ಬರ್ತದೆ ನೋಡಿ, 1 ಗಂಟೆ ತನಕ ಹಾಗೆ ಆಗ್ತದೆ. ಓ ಆತರ ಈ ಹಳೆ ಕಾಲ ತರ ಈ ಇದ್ರಲ್ಲಿ ಹೇಟೆಯಲ್ಲಿ ಮಾಡಕ್ಕಾಗಲ್ಲ, ಅದರಲ್ಲಿ ಅಷ್ಟು ರಿಸಲ್ಟ್ ಬರುದಿಲ್ಲ. ಇದರಲ್ಲಿ 80-90% ಬರ್ತದೆ. ಹೌದಾ? ತಿಂಗಳಿಗೆ ಎಷ್ಟು ಮೊಟ್ಟೆ ಇಡ್ತೀರಾ? ತಿಂಗಳಿಗೆ ನಾವು ಅಂದ್ರೆ ಇದರಲ್ಲಿ ಅಲ್ಲಿ ಒಂದು ಗೂಡಲ್ಲಿ 60 ಮೊಟ್ಟೆ ಬರಲೇಬೇಕು. 13 ಗೂಡು 300-350 ಮರಿ ಮೊಟ್ಟೆ ಇಲ್ಲಿ ಇಡ್ತೀರಾ? 350 ಮೊಟ್ಟೆ ಇಡ್ತೇವೆ. ಒಂದು 200-250 ಮರಿ ಬರ್ತದೆ. ಅದು ಸ್ವಲ್ಪ ಆಚೆ ಈಚೆ ಸತ್ತು ಗಿತ್ತಲಾಗ 175-150 200 ತನಕ ಸಿಕ್ಲೇಬೇಕು. ಇದೆಲ್ಲ 18 ದಿನ ಇರ್ತೇವೆ ಮರಿಯನ್ನು, ಮೊಟ್ಟೆಯನ್ನು 18 ದಿನ ಆದ ತಕ್ಷಣ ತಂದು ಇಲ್ಲಿ ಇಡ್ತಾರೆ. ಇಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆ ಈಗ ಡೀಲರ್ ಆಗಿದಷ್ಟೇ ನೋಡಿ. ಇವತ್ತು ಹೀಟಲ್ಲಿ ಇರ್ಬೇಕು, ಒಟ್ಟಿಗೆ ಹೀಟಲ್ಲಿ ಇರಬೇಕು. ಅಡಿಯಲ್ಲಿ ನೀರು ಬೇಕು, ನೀರು ಬೇಕೇ ಬೇಕು. ಇದು ಇವತ್ತು ಮೊಟ್ಟೆ ಆಗಿದ್ದು ನೋಡಿ. ಇದು ಕೋಕ ಬಂತು ನೋಡಿ. ನಾವು ತುಳುವಲ್ಲಿ ಎಷ್ಟು ದಿನದಲ್ಲಿ ಹೊಡೆಯುತ್ತೆ ಇದು? 21 ದಿನ. ಇವತ್ತು 20 ದಿನ ಇದಕ್ಕೆ ಆಯ್ತು. ಈಗ ಎಷ್ಟು ಮರಿ ಉಂಟು ನೋಡಿ, ತುಂಬಾ ಮರಿ ಇರ್ಬೋದು. 3, 6, 8, 10, 12, 14 ಮರಿ ಉಂಟು. ಒಂದು 20 ಮರಿ ಬರ್ಬಹುದು. ಅದು ಇವತ್ತಿದ್ದು ನೋಡಿ. ನಿನ್ನೆದು ಮರಿ ಇಲ್ಲಿ ಉಂಟು. ನಿನ್ನೆ ಅಲ್ಲ, 3 ದಿನ ಆಯ್ತು ಇದಕ್ಕೆ. 3 ದಿನ. ನಾಳೆ ಬೆಳಗ್ಗೆ ಇಲ್ಲಿಂದ ಕೊಂಡು ಹೋಗ್ತೇವೆ. ತಗೊಂಡೋಗಿ ಏನ್ ಮಾಡ್ತೀರಾ? ಅಲ್ಲಿ ಇಡ್ತೇವೆ. ಅಲ್ಲಿ ಇಡ್ತೀರಾ? ತುಂಬಾ ಪ್ರೊಸೆಸ್ ಇದೆ ಹಾಗಾದ್ರೆ. ಇಲ್ಲಿ 5 ಬಾಕ್ಸ್ ಇದೆ. 4 ಬಾಕ್ಸ್ ಅಲ್ಲಿ 18 ದಿನ ಇಡ್ತೇವೆ. ಮತ್ತೆ ಇಲ್ಲಿಗೆ ಇಡ್ತೇವೆ. ವಾಪಸ್ ನಾಳೆ ತೆಗಿಲಿಕ್ಕೆ ಉಂಟು 1 ತಾರೀಕಿಗೆ. ಇದು ನಾಳೆ ಎಲ್ಲ ಬೆಳಿಗ್ಗೆ ಕ್ಲೀನ್ ಆಗ್ತದೆ. ಅದನ್ನು ಕೊಂಡು ಅದಕ್ಕೆ ಹಾಕ್ತೇವೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ನೀರು ಹಾಕಿ ಮತ್ತೆ 1 ತಾರೀಕು ದಿನ ಅದಕ್ಕೆ ಇಡ್ತೇವೆ. ಮತ್ತೆ ಇಲ್ಲಿ ಮೊಟ್ಟೆ ಇರ್ತದೆ. ಮತ್ತೆ ಈಟಿಗೆ ಇಡ್ತೇವೆ. ಕೆಳಗಡೆ ಇಟ್ಟು ಅದು ಇಲ್ಲಿ ತೆಗ್ ತಕ್ಷಣ ಅಲ್ಲಿಗೆ ಇಡ್ತೇವೆ. ಇದೊಂದು ಬೇರೆ ಸ್ಟೈಲ್ ಮಾಡಿದ್ದೀವಿ ನಾವು ಈಗ. ಕೈಯಲ್ಲಿ ರೂಲ್ ಮಾಡುದು. ಕೈಯಲ್ಲಿ ಅದು ರೋಲ್ ಮಾಡ್ಲೇಬೇಕಾದ್ರೆ ಅದು ರೋಲ್ ಮಾಡ್ಲೇಬೇಕು ಹೀಗೆ. ಓ ಆತರ. ಈಗ ಇದಕ್ಕೆ ಎಷ್ಟು ದಿನ ಆಯ್ತು? ಇದೊಂದು ನೋಡಿ 15 ತಾರೀಕಿಗೆ ಮರಿ ಮಾಡ್ಲಿ ತೆಗ್ಲಿಕ್ಕೆ. 15 ತಾರೀಕಿಗೆ. ಓಕೆ. ಚೆನ್ನಾಗಿದೆ ಸರ್. ಆಕ್ಚುಲಿ ಪ್ರೊಸೆಸ್ ಚೆನ್ನಾಗಿದೆ. ಅಷ್ಟೇ ಕಷ್ಟ ಇದೆ ಅಲ್ಲ? ತುಂಬಾ ಕಷ್ಟ ಇದೆ. ಅಷ್ಟೊಂದು ತಾಳ್ಮೆ ಬೇಕು. ತಾಳ್ಮೆ ಬೇಕು. ಅದಕ್ಕೆ ವಾಪಸ್ ನೀರು ಹಾಕ್ಬೇಕು. ನೀರು ಬೇಕೇ ಬೇಕು. ಏನ್ ಜನ ಕೆಲಸಗಾರನ ಇಟ್ಟಿದ್ದೀರಾ? ಇದೆ. ಮತ್ತೆ ಇದಕ್ಕೆ ಕರೆಂಟ್ ಹೋಗ್ಲಿಕ್ಕೆ ಬಾರ್ದು. 3 ಗಂಟೆ ಹೋಗ್ಬಹುದು ಈ ಬಾಕ್ಸಿಗೆ. ಆ ಬಾಕ್ಸಿಗೆಲ್ಲ 2 ಇನ್ವರ್ಟರ್ ಬೇಕು. ಇನ್ವರ್ಟರ್ ಕರೆಂಟ್ ಹೋಗ್ಲಿಕ್ಕೆ ಬಾರ್ದು. ಜನರೇಟರ್ ಬೇಕು. ಮಳೆಗಾಲದಲ್ಲಿ ಇಲ್ಲಿ ಮರ ಎಲ್ಲ ಬಿದ್ದು ಕರೆಂಟ್ ಹೋಗ್ತದೆ 1 ದಿನ 2 ದಿನ. ನಮ್ಮ ಹತ್ರ ಜನರೇಟರ್ ಇದೆ. ಸ್ವಲ್ಪ ಜನರೇಟರ್ ಕಲೆಕ್ಷನ್ ಕೊಡ್ತೀವಿ. ಒಟ್ಟಿನಲ್ಲಿ ಅದು ಹೀಟಲ್ಲಿ ಇರಬೇಕು. 36% ಹೀಟಲ್ಲಿ ಇರಬೇಕು. ಕಮ್ಮಿ ಅಂದ್ರೆ 36, ಜಾಸ್ತಿ ಅಂದ್ರೆ 37 ಅಷ್ಟೇ ಇರ್ಬೇಕು. ಓಕೆ. ಬನ್ನಿ ಮರಿ ಹುಂಜ. ಇದು ಕ್ರಾಸ್ ಮಾಡುವ ಜಾಗೆ. ಕ್ರಾಸ್ ಬ್ರೀಡಿಂಗ್ ಮಾಡೋ ಕ್ರಾಸ್. ಬ್ರೀಡಿಂಗ್ ಆದ್ಮೇಲೆ ಅಲ್ಲಿ ತಗೊಂಡೋಗಿ ಮೊಟ್ಟೆ ಇಡ್ತೇವೆ. ಹೀಟಿಗೆ ಇಡ್ತೀರಾ? ಖಾಲಿ ಏಟೆಗುಳ್ಳೋ ಜಾಗ ಇನ್ನೊಂದಿದೆ. ಖಾಲಿ ಹೇಟೆಗಳು ಮಾತ್ರ? ಅಲ್ಲಿ ಹೇಟೆ ಮಾತ್ರ. ಅಲ್ಲಿ ಪೂಂಜ ಬರ್ಲಿಕ್ಕೆ ಇಲ್ಲ ಅಲ್ಲಿಗೆ. ಗಂಡು ಮಕ್ಕಳನ್ನು ನೋಡ್ಲಿಕ್ಕೆ ಇಲ್ಲದು. ನೀವು ಡಿವೈಡ್ ಮಾಡಿದ್ರೆ ಎಲ್ಲ ಅದಕ್ಕೆ ಮತ್ತೆ ಬೇರೆ ಹೂಂಜ ಎಲ್ಲ ಕ್ರಾಸ್ ಆಗ್ಲಿಕ್ಕೆ ಬಾರ್ದಲ್ಲ. ಆತರ ನಮ್ಮ ನಾಟಿ ಕೋಳಿ ಎಲ್ಲ ಇದಾಗ್ಲಿಕ್ಕೆ ಬಾರದು. ಅದ್ರ ಮರಿಗಳೆಲ್ಲ ಇದೇನಾ? ಅದು ಅಲ್ಲಿ ಇದರಲ್ಲಿ ಹೇಟೆ ಮಾತ್ರ ಇರುವುದು. ಹೇಟೆಗಳು ಮಾತ್ರ. ಅದರಲ್ಲಿ ಹೂಂಜ ಇಲ್ಲ ನೋಡಿ. ಹೇಟೆಗಳು ಮಾತ್ರ ಇರುವಂತ ಜಾಗ. ಇಲ್ಲಿ ಹೇಟೆ ಮಾತ್ರ. ಇಲ್ಲಿ ಹೂಂಜಾಗ ಪ್ರವೇಶ ಇಲ್ಲ. ಓ ಈ ತರ. ಹೇಗೆ ಊರಿನ ಕೋಳಿಗಳ? ಅದ್ರದ್ದೇ ನಮ್ದು ನಾಟಿದಾಗಿದ್ದು. ಓಕೆ. ಇದ್ರ ತಾಯಿಗೆ ಈಗ 10 ವರ್ಷ ಆಯ್ತು. ಅದು ತಾಯಿ ಹೋಗಿದೆ. ತಾಯಿ, ಮಗಳು, ಪುಲ್ಲಿ, ಪುಜ್ಜಿ ಅಂತ ಹೇಳ್ತಾರೆ. ಹಾಗೆ ಒಂದು 8 ಸ್ಟೆಪ್ ಚೇಂಜ್ ಮಾಡಿದ್ದೇವೆ ನಾವು. ತಾಯಿ ಹೀಗೆ ಬೇರೆ ಹೊರಗಡೆ ಹೋಗಿದೆ. ಈಗ ಹೊರಗಡೆ ಹೋಗಿದೆ. ಒಂದು 80ರಿಂದ 90, 85, 80 ಇರ್ಬೋದು. ಈಗ ಒಂದು 10-15 ಇಲ್ಲಿ ಉಂಟು. ಈಗ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ. ಮತ್ತೆ ಎಲ್ಲ ಆಚೀಚೆ ಉಂಟಲ್ಲ ನೋಡಿ. ಅದೆಲ್ಲ ಈ ಗೂಡು ಬರುತ್ತಾ? ನೋಡಿ ಅಲ್ಲಿ ಎಲ್ಲ ಉಂಟಲ್ಲ ನೋಡಿ. ಅಲ್ಲಿ ಎಲ್ಲ ಹುಲ್ಲಲ್ಲಿ ಕಾಣುದಿಲ್ಲ ನೋಡಿ. ಇಲ್ಲಿ ಉಂಟು. ಈ ತರ ತೋಟಕ್ಕೆಲ್ಲ ಹೋಗುತ್ತೆ. ನೈಟಿಗೆ ಬಂದು ಎಲ್ಲ ಇಲ್ಲಿಗೆ ಬರ್ತದೆ. ಡೇ ಹೊತ್ತು ಇಲ್ಲಿ ಇರ್ತದೆ. ಇಲ್ಲಿ ಹೂಂಜ ಗಿಂಜ ಏನಿಲ್ಲ.
ಅದಕ್ಕೆ ಪೆಟ್ಟು ಗಿಟ್ಟು ಡ್ಯಾಮೇಜ್ ಬೇರೆ ಕ್ರಾಸ್ ಆಗ್ಲಿಕ್ಕೆ ಏನಿಲ್ಲ. ಆ ತರ. ಹಾ, ನಾವು ಅದನ್ನು ನೈಟ್ಗೆ ನೋಡ್ತೇವೆ ಈಟಿಗೆ ಬಂದಿದ್ದಾವ ಅಂತ. ಅದಾದ ಮೇಲೆ ಗಿಡಿಗೆ ಕೈ ಇಟ್ಟರೆ ಕಂಪ್ಲೀಟ್ ಈಗ ಬರ್ತದೆ. ಫುಲ್ ಈಟಿಗೆ ಬಂದ್ರೆ ಒಂದು ಹುಂಜಕ್ಕೆ ಹಾಕೋದು. ಆ ತರ. ಹುಂಜಕ್ಕೆ ಅದನ್ನು ಸಹ ನೋಡ್ಬೇಕು. ಕಪ್ಪಿದಕ್ಕೆ ಕಪ್ಪಿ ಹಾಕ್ಬೇಕು, ಕೆಂಪಿದ್ದ ಹುಂಜಕ್ಕೆ ಕೆಂಪು ಹುಂಜಾನೆ ಹಾಕ್ಬೇಕು. ಹುಂಜಗಳಿಗೆ ಎಂಟ್ರಿ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಹುಂಜಗಳಿಗೆ ಎಂಟ್ರಿ ಇಲ್ಲ. ಏಟೆಗಳು ಮಾತ್ರ ಇರುವಂತ ಜಾಗ. ಅಲ್ಲಿ ಮೊಟ್ಟೆ ಆಗ್ತದಲ್ಲ, 10 ಮೊಟ್ಟೆ ತಂದು ಇಲ್ಲಿ ಇರ್ತೀವಿ. ಅದರ ಕಾವು ಹೋಗ್ಲಿಕ್ಕೆ ಅದು ಹೋಗ್ಬೇಕಲ್ಲ, ತಂದಿಲ್ಲಿ ಅದನ್ನ ಗೂಡಲ್ಲಿ ಹಾಕ್ತಿವಿ ನೋಡಿ. ಇದ್ರಲ್ಲಿ ಹಾಗೆ ಇನ್ನು 5-6 ದಿನ ಈ ಏಟೆ ಇಲ್ಲಿ ಇರ್ತದೆ, ಮತ್ತೆ ಬಿಡ್ತೇವೆ ಹೊರಗಡೆ. ಓಕೆ, ಆ ತರ. ಓಕೆ ಸರ್, ಅಲ್ಲಿ ಹೋಗುವ? ಬೇಡ, ಹಾಕೋದು ಬೇಡ, ಆಗ್ತದೆ. ಇಲ್ಲಿ ಒಂದು 5-6 ಉಂಟು. ಹುಂಜಗಳ ಜಾಗಕ್ಕೆ ಹೋಗುವ ಈಗ. ಹುಂಜ ಜಾಗಕ್ಕೆ ಹೋಗುವ. ಎಲ್ಲ ಇಲ್ಲಿ ಇಷ್ಟೊಂದು ಪ್ರೊಸೆಸ್ಗಳಾದ ತಕ್ಷಣ ಲಾಸ್ಟ್ಗೆ ಅಲ್ಲಿಗೆ ಹೋಗ್ತದೆ. ಲಾಸ್ಟ್ಗೆ ಅಲ್ಲಿ ಹೋಗುತ್ತೆ, ಅಲ್ಲಿಂದ ಸೇಲ್ ಆಗುತ್ತೆ. ಅಲ್ಲಿಂದ ಸೇಲ್ ಆಗ್ತದೆ. ಇಷ್ಟೊಂದು ದೊಡ್ಡ ಪ್ರೋಸೆಸ್ ಇದೆಯಲ್ಲ. ನಿಮ್ಗೆ ಸ್ವಲ್ಪ ಜಾಗ ಇದ್ದಕ್ಕೆ ಹೆಲ್ಪ್ ಆಯ್ತಲ್ಲ? ಜಾಗ ತುಂಬ ಬೇಕು ಅಲ್ಲ. ಸ್ವಲ್ಪ ಸಾಕಿದ್ರೆ ಸ್ವಲ್ಪ ಜಾಗ, ಜಾಸ್ತಿ ಸಾಕಿದ್ರೆ ಜಾಸ್ತಿ ಜಾಗ ಬೇಕು. ಈಗ ನನ್ನ ಪ್ರಕಾರ ಈಗ ಇಷ್ಟೊಂದು ದೊಡ್ಡ ಎಷ್ಟು ಸಾಕ್ಬೋದು, ಎಷ್ಟು ಕೋಳಿಗಳನ್ನ ಸಾಕ್ಬೋದು ಈಗಿರುವಂತ ಪ್ರೆಸೆಂಟ್ ಜಾಗದಲ್ಲಿ ನಿಮ್ದು? ಇಲ್ಲೊಂದು ನಮ್ಮ ಮುಂಚೆ 100 ಇತ್ತು. ಮರಿ ಎಷ್ಟು ಬರ್ತದೆ ನೋಡ್ಲಿಕ್ಕೆ ಇರುವುದು. ಏಟೆ 100 ಇಲ್ಲಿ ಸಾಕ್ಬಹುದು. 100 ಏಟದ್ದು 10 ಏಟೆ ಆಗಿ ಬಂದ್ರೆ, ಒಂದು ಹುಂಜಾಗಿ ಬಂದ್ರೆ 4 ಸಲ ಬಂದ್ರೆ ಮರಿ ಎಷ್ಟಾಯ್ತು? ಹೌದೌದು. ಆ ಮರಿಯನ್ನು ನಾವು ಕಂಟ್ರೋಲ್ ಮಾಡ್ಬೇಕು. ಏಟದ್ದು ತೊಂದರೆ ಇಲ್ಲ, ಹುಂಜದ್ದು ತೊಂದರೆ ಇಲ್ಲ. ಮರಿಗಳುಂಟಲ್ಲ, ಈಗ ಒಂದು ದಿನದ ಮರಿಯನ್ನು 3 ತಿಂಗಳ ತನಕ ಭಾರಿ ಜಾಗ್ರತೆಯಲ್ಲಿ ನೋಡ್ಬೇಕು. ಅದಕ್ಕೆ ಈ 1 ತಿಂಗಳು 1.5 ತಿಂಗಳದ ಮರಿಗೆ ಬೇರೆ ಹುಂಜ ಹೊಡಿಲಿಕ್ಕೆ ಬಾರದು. ಹೊಡೆದ್ರೆ ಅದರ ರೆಟ್ಟೆ ಕಾಲೆಲ್ಲ ಡ್ಯಾಮೇಜ್ ಆಗ್ತದೆ. ನೋಡಿ, ಇದು 4 ಎಕರೆ ಜಾಗ ಇದೆ. ಇದಕ್ಕೆ ಫುಲ್ಲು ಕಬ್ಬಿಣದ ಬೇಲೆ ಹಾಕಿ ಇಲ್ಲಿ ವ್ಯವಸ್ಥೆ ಇದೆ ಬೇಕಾದಷ್ಟು. ಫೈನಲ್ ಆಗಿ ಇಲ್ಲಿ ಬರ್ತದೆ, ಇಲ್ಲಿಗೆ ಬರ್ತದೆ ನೋಡಿ. ಎಲ್ಲ ಮುಗಿದ ನಂತರ ಫೈನಲ್ ಆಗಿ ಕೋಳಿಗಳು ಬರುವಂತ ಜಾಗ ಇದೆ. ಆ ತಾರಕೊಪ್ಪಲದಲ್ಲಿ ತುಂಬಾ ಕೋಳಿ ಹಾಕ್ಲಿಕ್ಕೆ ಆಗಲ್ಲ, ಒಂದು 200 ಮರಿ ಹಾಕ್ಬಹುದು. ನೋಡಿ, ಇಲ್ಲಿ ಸಹ ಮರಿ ಹಾಕಿದ್ದೇವೆ. ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ, ಹುಂಜೆಲ್ಲ ಇಲ್ಲಿ ಇರ್ತದೆ. ಬಲೆ ತಾರದ ಕೊಪ್ಪಲದಿಂದ ನಾವು ಸ್ಟಾರ್ಟಿಂಗ್ ತಂದು 1.5 ತಿಂಗಳು ಇಲ್ಲಿ ಹಾಕ್ತೇವೆ, ಈ ಗೂಡಿನ ಒಳಗಡೆ. ಬನ್ನಿ ನೋಡಿ, ಇದು ಇದೀಗೆಲ್ಲ ಸೇಲ್ಗೆ ರೆಡಿ ಇರುವಂತದ್ದು. ಇದು ಇನ್ನು 1.5 ತಿಂಗಳು ಬೇಕು ಇದಕ್ಕೆ. ಇದನ್ನು ಇಡಬೇಕು, ಮೇಲೆ ಕೊಂಡು ಹೋಗ್ಬೇಕು, ನೀರಿಗೆ ಹಾಕ್ಬೇಕು, ಸ್ವಿಮ್ಮಿಂಗ್ ಮಾಡ್ಬೇಕು. 1.5 ತಿಂಗಳಲ್ಲಿ ರೆಡಿ ಆಗ್ತದೆ ಇದು. ಅದೆಲ್ಲ ಮಾಡಿಸ್ತೀರಾ ನೀವು? ನಾವು ಮಾಡ್ತೀವಿ. ಅವನು ಬರ್ತಾನಲ್ಲ ಕೊಂಡೋಗುವನು, ಅವನೆಲ್ಲ ನೋಡ್ತಾನೆ. ಓಕೆ, ನಲವತ್ತೆಂಟು ಹುಂಜ ಇರಬೇಕು ಇದರಲ್ಲಿ. 48 ರೆಡಿ ಆಗಿರುವಂತದ್ದು. ರೆಡಿ ಆಯ್ತು ಕೋಳಿ. ಇದು ಹೋದ್ಮೇಲೆ ಮತ್ತೆ ಅಲ್ಲಿ ಆಗಿರುವಂತದ್ದು ಮತ್ತೆ ಅಲ್ಲಿ ಅದು ಇನ್ನು ಮೇಲೆ ಕಡೆ ಉಂಟು ವಾಪಸ್. ಅಲ್ಲಿ ಆ ಗುಡ್ಡೆಯಲ್ಲಿ ಇದೆ. ಇದು ಇಲ್ಲಿ 1.5 ತಿಂಗಳು, ಅಲ್ಲಿ 1.5 ತಿಂಗಳು. ಈಗ ಇದಕ್ಕೆ ಇಲ್ಲಿ 1.5 ತಿಂಗಳು ಆಯ್ತು. ಇನ್ನು ಮೇಲ್ಗಡೆ 1.5 ತಿಂಗಳು. ಅದ್ರಲ್ಲಿ ನಮಗೆ ಫೀಡಿಂಗ್ ಇದು ಇಷ್ಟು. ಅದು ಇದು ಅಡಿಕೆ. ಓಕೆ, ಈ ತರ ಎಷ್ಟು ಗೂಡುಗಳಿದೆ ಇಲ್ಲಿ? ಇದರಲ್ಲಿ 330 ಗೂಡಿದೆ, 320 ಗೂಡು. ಈ ಇಂಥ ಗೂಡು 330 ಇದೆ. 22 ಏನಿದೆ. 22. ಇದು ಫುಲ್ ಸಿಸ್ಟಮಿಟಿಕ್ ನೋಡಿ. ಇದಕ್ಕೆ ನೀರು ಬಿದ್ದು, ಇದಕ್ಕೆ ನೀರು ಬಿದ್ದು, ಇದಕ್ಕೆ ಬಿದ್ದು, ಪೈಪ್ ಲೈನ್ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ. ಇಲ್ಲಿ ಏನು ಚಂಡಿ ಆಗ್ಲಿಕ್ಕಿಲ್ಲ ಮಳೆಗಾಲದಲ್ಲಿ. ಫುಲ್ ಪೈಪ್ ಲೈನ್. ಇಲ್ಲಿ ಪೈಪ್ ಲೈನ್ ಉಂಟು ನೋಡಿ, ಈಗ ಬಂದಿದ್ದು. ಹತ್ತು ವರ್ಷ ಆಯ್ತಲ್ಲ ಸರ್? 10 ವರ್ಷ ಆಯ್ತು. 10 ವರ್ಷ. ಕೋಳಿ ಸಾಕಾಣಿಕೆ ನಿಮ್ಗೆ ತುಂಬಾ ಖುಷಿ ಕೊಟ್ಟಿದೆ ಹಾಗಾದ್ರೆ? ಖುಷಿ ಕೊಟ್ಟಿದೆ, ಹಣ ಲಾಸ್ ಆಗಿದೆ. ಹೌದಾ? ಲಾಭ ಮಾಡ್ಲಿಲ್ಲ. ಆದ್ರೊಂದು ಖುಷಿ ಸಾಕೋದೊಂದು ಟೈಮ್ ಪಾಸ್ ಇದೆ ತುಂಬಾ ಅಲ್ಲ. ಏನು ಕೋಳಿಗಳನ್ನ ಸ್ವಲ್ಪ ನೋಡಿದಾಗ ಖುಷಿ ಅನ್ಸುತ್ತೆ.
ಇಲ್ಲೆಲ್ಲ ಕಟ್ಟಾಗೋ ಜಾಗ ಮಳೆಗಾಲದಲ್ಲಿ ಅಲ್ಲಿಂದ ಮೇಲೆ ತೆಗೆದು ಮೇಲೆ ಕಡೆ 150 ಕೋರಿದ್ದೆ ಮೇಲೆ ಇನ್ನು ಲೆಕ್ಕ ಅಷ್ಟೇ, ಇನ್ನು ಬರಬೇಕು. ಇನ್ನು ಈಗ ಬಂದಿಲ್ಲ, ಈಗ ಅದಕ್ಕೆ ರೇಟ್ ಇಲ್ಲ ಈಗಿಲ್ಲ. ಈಗಂದ್ರೆ ಅದು 10,000 12,000. ಈಗಂದ್ರೆ 15,000 ಕೊಂಡು ಹೋಗ್ಬೇಕು ಅವನು ಈಗ ಕೊಟ್ರೆ. ಇಟ್ಟು ಇನ್ನು ಮಳೆಗಾಲ ಹೋಗಿ ದೀಪಾವಳಿ ಚೌತಿ ಬರ್ತದಲ್ಲ, ಆಗ ಅದಕ್ಕೆ ರೇಟ್ ಬರ್ಬೋದು ಅಂತ ಇಟ್ಟಿದ್ದೇವೆ. ಇಲ್ಲಿ ಬಿಸಿಲಿತ್ತು ಕಂಡಾಬಟ್ಟೆ, ಅದಕ್ಕೆ ಫುಲ್ ಸೋಗೆ ಹಾಕಿದ್ದು. ಓ ಆತರ. ಅದ್ರಲ್ಲಿ ಈಗ ಕೋಳಿ ಆಗ್ತದೆ. ಅದು ಬಿಸಿಲಿಗೆ ಅಷ್ಟು ಇದು ಆಗುದಿಲ್ಲ. 100 ಗೂಡಿದೆ, ಅದಕ್ಕೆ ಇವತ್ತು ಸೋಗೆ ಹಾಕ್ಲಿಕ್ಕೆ. ವೀಕ್ಷಕರೇ, ನಾವೀಗ ಹೋಗ್ತಿರುವಂಥ ಜಾಗ, ಈ ಜಾಗದಲ್ಲಿ ಬಹಳ ಒಳ್ಳೆಯ ಕೋಳಿಗಳಿದೆ. ಅಲ್ಲೆಲ್ಲ ರೆಡಿ ಆದಮೇಲೆ ಕೋಳಿಗಳನ್ನು ಇಲ್ಲಿ ಫೈನಲ್ ಆಗಿ ತಂದು ಸಾಕ್ತಾರೆ. ಇದು ಸೇಲಿಗೆ ರೆಡಿ ಇರುವಂತಹ ಕೋಳಿಗಳು. ಬನ್ನಿ ಆ ಕೋಳಿಗಳನ್ನು ನೋಡುವ. ಓ, ಫೈನಲ್ ಆಗಿ ಇಲ್ಲಿ ತಂತ ಕಟ್ಟಾಗ್ತೀರಾ? ಒಂದು ರೆಡಿ ಏನೋ ಕೂರ್ಲು ಎಟ್ಟುವಂತೆ ರೆಡಿ ಜನಲ್ಲ ಅವ ರೆಡಿ ಕೊನೇನೇನು ದೆತ್ತು ಅನ್ನಕ ರೆಡಿ ಅಪ್ಪ. ಓಕೆ, ಇದ್ಯಾವುದು? ಮೈಪ ಮೈಪ, ನೀಲಮೈಪ. ನೀಲಮೈಪ, ಉರಿಯ ಪಂಚಮಿ. ಉರಿಯ ಪಂಚಮಿ ಯಾವ್ದಕ್ಕೆ ಜಾಸ್ತಿ ಡಿಮ್ಯಾಂಡ್? ಜಾಸ್ತಿ ಅದೇ ಉರಿಯ ಪಂಚಮಿ. ಉರಿಯ ಪಂಚಮಿ ಅಲ್ಲ, ಉರಿಯ ಇರಬೇಕು. ಉರಿಯ ನೋಡಿ, ಇದು ಒಳ್ಳೆ ಕೋಳಿ, 50,000 ಕೋಳಿ, ಏಟದ್ದು ಕೋಳಿ. 50,000? 50,000 ನಾವು ಕೊಟ್ಟಿದ್ದೇವೆ. ಈಗ 4 ವರ್ಷ ಆಯ್ತು ಅದಕ್ಕೆ ನಾವು ತಂದು. ನೋಡಿ ವೀಕ್ಷಕರೇ, 50,000 ಕೊಟ್ಟು ತಂದಿದ್ದಾರೆ ಈ ಕೋಳಿನ. ಇದು ಯಾವ್ದು? ತಮಿಳ್ನಾಡುದ? ಇದು ತಮಿಳ್ನಾಡುದು. ಓಕೆ, ಇದು ಕರೂರು ಡಿಸ್ಟಿಕ್. ಇದು ಕರೂರು. ಇದೆಲ್ಲ ನಮ್ದೇ. ಇದರ ನಿಮ್ದೆ. ನೋಡಿ, ಇದು 45,000 ಕೋಳಿ. 45? ಇದಕ್ಕೆ ಒಂದು ಪಡ. ಇದು ನೀಲ. ಇದು 1 ಲಕ್ಷ ಒಂದ್ಸಲ ಕಟ್ಟಿದ್ದೇವೆ. ಈಗಲ್ಲ, 4 ವರ್ಷ ಮುಂಚೆ. ಈಗ ಅದರ ಕಾಲೆಲ್ಲ ಹೋಗಿದೆ ನೋಡಿ. ಈಗ ನಿನ್ನದೆಂದದ್ದು ತೆಗ್ದದ್ದು. 40,000? 45 ಕೊಟ್ಟಿದ್ದೇವೆ. 45 ನೀವು ಕೊಟ್ಟಿದ್ದೆ? 45. ಓಕೆ. ಇದು ಅವಂದು ಮನಿ ಇದ್ದಾನಲ್ಲ, ಈ ರೋಡ್ ಮನಿ, ಅವಂದು ಕಟ್ಲಿಕ್ಕೆ ಕೊಟ್ಟಿದ್ದವ ನಾವು ನಮಗೆ. ಇದೆಲ್ಲ ನಮ್ದು ಕೋಳಿ. ಇದೆಲ್ಲ ನಿಮ್ದು ಇಲ್ಲೇ ಬ್ರೀಡ್ ಆಗಿರುವಂತದ್ದು? ಇದನ್ನು ಅವ್ರು ಇನ್ನು ರೆಡಿ ಮಾಡಿ ಕೊಂಡೋಗ್ತಾನೆ. ವಾರಕ್ಕೆ ಎಷ್ಟು ತಗೊಂಡು ಹೋಗ್ತಾರೆ? 15ರಿಂದ 10. 15ರಿಂದ 10? 10 ಕೊಂಡೋಗ್ತಾನೆ. ಅದೇ 45 ಅಂತ ಕೊಂಡು ಹೋಗ್ಬೇಕು ತಿಂಗಳಿಗೆ. 35ರಿಂದ 45. 35ರಿಂದ 45 ತಗೊಂಡು ಹೋಗ್ತಾರೆ. ಇಲ್ಲಷ್ಟು ಸದಾ ಅಂದಾಜು ಎಷ್ಟಿರ್ಬೋದು ಇಲ್ಲಿ ಕೋಳಿ? ಇಲ್ಲಿ 120ರಿಂದ 130 ಇರಬೇಕು. 120ರಿಂದ 130. ಅಂದ್ರೆ ಒಂದು ಕೋಳಿಗೆ ನಿಮ್ಗೆ 15,000 ಕೊಟ್ಟು ತಗೊಂಡು ಹೋಗ್ತಾರ? 13,000. 13,000 ಅದೇ ಎಲ್ಲ ಕೊಂಡು ಹೋಗ್ಬೇಕು ಅವನು. ಎಲ್ಲ ಚಿಕ್ಕದು ದೊಡ್ಡದು ಎಲ್ಲ ಅವನಿಗೆ. ಅದು ಬೇಕಾದಷ್ಟು ಎಷ್ಟೇ ಬಂದು ಸೇಲ್ ಮಾಡಿ ನಮ್ಗೆ ಲೆಕ್ಕಕ್ಕಿಲ್ಲ. ಆ ಥರ. ಅಲ್ಲಿ ಆಚೆ ಉಂಟು ಒಳಗಡೆ. ಒಳಗಡೆನಾ? ಅಲ್ಲ, ಇನ್ನ అయినా ఫుడ్ ఉంటే ఎప్పుడు ఆయన అడిగిదావా మొత్తం అడిగిదు అవు తిందేనా మైపే వాడికి మైపే వాడికి తిందండి అయికు మాతే కొడియా నిజాత కెమెరా అయిపోయి
ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮಾಣಿಯ ನಾಗರಾಜ್ ಶೆಟ್ಟಿ ಸರ್ ಅವರ ಒಂದು ಇಷ್ಟೊಂದು ದೊಡ್ಡ ತೋಟದಲ್ಲಿ ಎಲ್ಲಾ ಕಡೆ ಕೋಳಿಗಳನ್ನು ಸಾಕಿ ಇವತ್ತು ಹೆಸರನ್ನ ಮಾಡ್ತಿದ್ದಾರೆ. ಕಂಬಳ ಕ್ಷೇತ್ರದಲ್ಲಿ ಹೆಸರಿದೆ, ಕೋಳಿ ಸಾಕಣೆಯಲ್ಲಿ ಹೆಸರನ್ನು ಮಾಡಿ ಅದು ಕೂಡ ನಮ್ಮ ಗೌರ್ಮೆಂಟ್ ಕೂಡ ಇವರನ್ನ ಗುರುತಿಸಿ ಇವರಿಗೆ ಅವಾರ್ಡ್ ಅನ್ನು ಕೊಟ್ಟಿದೆ ಅಂತ ಮಾಣಿ ನಾಗರಾಜ್ ಶೆಟ್ಟಿ ಸರ್ ಅವರ ಕೋಳಿಗಳನ್ನು ನಿಮ್ಗೆಲ್ಲ ತೋರಿಸಿದ್ವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. Thank you. ನೀವು ಇನ್ನೂ ಕೂಡ ಬೆಳೀರಿ, ಕಂಬಳ ಕ್ಷೇತ್ರ ಆಗಿರಲಿ, ನಿಮ್ಮ ಉದ್ಯಮದಲ್ಲಿ ಎಲ್ಲದರೂ ಕೂಡ ಬೆಳೀರಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿರಲ್ಲ. ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾವು ಮಾಡ್ತಾನೆ ಇರ್ತೀವಿ. ನಮ್ಮ ಚಾನಲ್ ಅನ್ನ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ. ಇದು ನಿಮ್ಮ ಕರಾವಳಿ ಪ್ಲಸ್.